ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕ್ವಾಡ್ರಾಟಿಕ್ ಇಕ್ವೇಷನ್ 4ನೇ ಕ್ಲಾಸ್. ಆಲ್ರೆಡಿ 3 ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀವಿ. ಇದಕ್ಕಿಂತ ಮೊದಲು ನಾವು ಕ್ವಾಡ್ರದ್ದು 4 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಕ್ವಾಡ್ರದ್ದು 3 ಚಾಪ್ಟರ್, ಇದು 4ನೇ ಚಾಪ್ಟರ್ ಆಗಿದೆ. ರೀಸನಿಂಗ್ 2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಆ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆ ವಿಡಿಯೋ ನೋಡ್ಕೋಬಹುದು. ಆಮೇಲೆ ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡೋಗೋಸ್ಕರ ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಆ ವಾಟ್ಸಪ್ ಗ್ರೂಪ್ ರಿಮೂವ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಮಾಡೋದಿದೆ, ಇನ್ನೂ ಮಾಡಿಲ್ಲ. ಟೆಲಿಗ್ರಾಮ್ ಗ್ರೂಪ್ ಮಾಡಿದ ತಕ್ಷಣ ನಾನು ಆ ಲಿಂಕನ್ನು ನಿಮಗೆ ತಿಳಿಸ್ತೀನಿ. ನೆನ್ನೆ ದಿನ ಒಂದು 4-5 ಕ್ವಶನ್ ಹೋಮ್ವರ್ಕ್ ಕೊಟ್ಟಿದ್ದೆ ನಾನು. 4 ಕ್ವಶನ್ ಅನ್ಸುತ್ತೆ. ಕ್ವಶನ್ ಎಲ್ಲರೂ ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಇವತ್ತು ಕಂಪ್ಲೀಟ್ಲಿ ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್ನ ಕೊನೆಯ ಕ್ಲಾಸ್ ಇದು. ಇದಾದ ನಂತರ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ರೀಸನಿಂಗ್ ಸ್ಟಾರ್ಟ್ ಮಾಡ್ತೀವಿ. ರೀಸನಿಂಗ್ ಇನ್ಇಕ್ವಾಲಿಟಿ ಚಾಪ್ಟರ್. ಇಲ್ಲಿ ಕೆಲವೊಂದು ಚಾಪ್ಟರ್ಗಳು ಒಂದಕ್ಕೊಂದು ಲಿಂಕ್ ಇರ್ತವೆ. ಈಗ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಗ್ರೇಟರ್, ಲೆಸರ್ ದ್ಯಾನ್ ಈ ಸಿಂಬಲ್ಸ್ಗಳು ಇದಾವಲ್ಲ, ಈ ಸಿಂಬಲ್ಸ್ಗಳು ಕೆಲವೊಂದು ಸ್ವಲ್ಪ ಮಾಹಿತಿ ನಿಮ್ಗೆ ಗೊತ್ತಾಗಿದೆ. ಇದೇ ಮಾಹಿತಿಯನ್ನು ಕಂಟಿನ್ಯೂ ಆಗಿ ಮಾಡಿಕೊಂಡು ನಿಮ್ಮ ಇನ್ಇಕ್ವಾಲಿಟಿ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಆ ಇನ್ಇಕ್ವಾಲಿಟಿಯಲ್ಲಿ ಕಂಪ್ಲೀಟ್ಲಿ ಈ ಸಿಂಬಲ್ಸ್ಗಳ ಮೇಲೇ ನಿಂತಿರೋದು ಇನ್ಇಕ್ವಾಲಿಟಿ. ಅದಕ್ಕೋಸ್ಕರ ಆ ಚಾಪ್ಟರ್ ಸ್ಟಾರ್ಟ್ ಮಾಡಲಾಗುತ್ತೆ ಮಂಡೆಯಿಂದ. ಓಕೆ, ಇವತ್ತಿನ ಈ ಕ್ಲಾಸ್ ಕಂಪ್ಲೀಟ್ಲಿ ಮೇನ್ಸ್ ಆಗಿರುತ್ತೆ. ಆಮೇಲೆ ಈ ಕ್ಲಾಸಲ್ಲಿ ಪೂರ್ತಿ ಒಂದು ಪಾಯಿಂಟನ್ನು ಸ್ಕಿಪ್ ಮಾಡದೆ ನೀವು ಕರೆಕ್ಟಾಗಿ ಕೇಳ್ತಾ ಹೋದರೆ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲರ ಒಂದು ಕಡೆ ನಿಮ್ಗೆ ಡಿಫಿಕಲ್ಟಿ ಅನ್ನಿಸ್ತು, ನೀವು ಗಿವ್ ಅಪ್ ಮಾಡಿದ್ರಿ ಅಂತಂದರೆ ಅದರ ಕಂಟಿನ್ಯೂಟಿ ತಪ್ಪತ್ತೆ. ಯಾವಾಗಲೂ ಮೇನ್ಸ್ದು ಏನಂತಂದರೆ, ಮೇನ್ಸ್ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಈಸಿನೇ ಇರ್ತವೆ, ಬಟ್ ಅದಕ್ಕೆ ಟಚ್ ಮಾಡೋಕ್ಕೆ ನಾವು ಧೈರ್ಯ ಮಾಡೋಂಗಿಲ್ಲ. ಎಲ್ಲಿ ರಾಂಗ್ ಆಗುತ್ತೇನೋ ಅಂತೇಳಿ ಒಂದು ಇದಿಟ್ಕೊಂಡು ಕ್ವಶನ್ಸ್ಗಳು ಲೆಂತಿ ಇರೋದ್ರಿಂದ ಟಚ್ ಮಾಡೋಕ್ಕೆ ಹೋಗೋಂಗಿಲ್ಲ. ಅದಕ್ಕೆ ಒಂದ್ಸತಿ ಟಚ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ ಅಂತಂದರೆ, ಅದು ರೆಗ್ಯುಲರಾಗಿ ಹ್ಯಾಬಿಟ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಆ ಕ್ವಶನ್ಸ್ಗಳು ಈಸಿ ಆಗ್ತವೆ ನಿಮಗೆ. ಕ್ವಾಡ್ರಾಟಿಕ್ ಇಕ್ವೇಷನ್ದು ಏನು ಕ್ಲಾಸಸ್ ಕ್ವಶನ್ಸ್ಗಳು ಇರ್ತಾವಲ್ಲ ಮೇನ್ಸ್ದು, ಅವು ಈಸಿ ಕ್ವಶನ್ಸ್ಗಳು ಇರ್ತವೆ. ಈ ಕ್ವಶನ್ಸ್ಗಳಲ್ಲಿ ಜಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಈ ಕ್ವಶನ್ಸ್ಗಳಲ್ಲಿ ನಾವು ನಂಬರ್ ಸಿಸ್ಟಮ್ದು ಕೆಲವೊಂದು ಪಾಯಿಂಟ್ಸ್ಗಳನ್ನು ಬೇಕಾಗ್ತವೆ. ಅಂದರೆ ಇಂಟಿಜರ್ಸ್ ಅಂದ್ರೆ ಏನು, ರಿಯಲ್ ನಂಬರ್ಸ್ ಅಂತಂದ್ರೆ ಏನು, ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, ಓಲ್ಡ್ ನಂಬರ್ಸ್ ಅಂದ್ರೆ ಏನು, ಅವೆಲ್ಲವುಗಳು ಈ ಕ್ಲಾಸಲ್ಲಿ ಹೆಲ್ಪ್ ಆಗ್ತವೆ. ಅವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಡಯಾಗ್ರಾಮೆಟಿಕ್ ಆಗಿ ಡಿಸ್ಕಸ್ ಕೂಡ ಮಾಡಲಾಗಿದೆ. ಆ ವಿಡಿಯೋಗಳು ನೋಡಿಲ್ಲ ಅಂತ ನೋಡ್ಕೊಳ್ಳಿ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇನ್ನು ಒಂದು ಇದು ಹೇಳಿರಲಿಲ್ಲ ನಾನು, ಒಂದು ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಈ ಕ್ವಶನ್ ಆದ ನಂತರ ಹೇಳ್ತೀನಿ. ಈ ಕ್ವಶನ್ ಟ್ರೈ ಮಾಡಿರಿ ನೀವು. ಏನೋ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋದು ಏನು ಬೇಕಾಗಿಲ್ಲ. ಜಸ್ಟ್ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತೇಳಿ ಥಿಂಕ್ ಮಾಡಿರಿ ಅಷ್ಟೇ. ಒಂದು 30 ಸೆಕೆಂಡ್ ಟೈಮ್ ತಗೊಳ್ರಿ. ಅದಾದ ನಂತರ ಈ ಕ್ವಶನ್ ನಾನೇ ಸಾಲ್ವ್ ಮಾಡ್ತೀನಿ. ಹಲವಾರು ಮೆಥಡ್ಗಳ ಮೂಲಕ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಬಹುದು. ಆಲ್ರೆಡಿ ಕನೆಕ್ಟ್ ಮಾಡಿಲ್ಲ. ಓಕೆ, ವಾಟ್ ವಿಲ್ ಬಿ ದ ಇಕ್ವೇಶನ್ ಹೂಸ್ ರೂಟ್ಸ್ ಆರ್ 3 and 6? ರೂಟ್ಸ್ ಅಂದ್ರೆ ಏನು? ಈ ಇಕ್ವೇಶನ್ ಸಾಲ್ವ್ ಮಾಡಿದಾಗ ಬರ್ತಕ್ಕಂಥವು ಅವು ರೂಟ್ಸ್ ಅನ್ನು ಕರೀತಾರೆ. ಆ ರೂಟ್ಸ್ಗಳನ್ನೇ ಕೊಟ್ಟಿದ್ದಾನೆ ಅವನು. ರೂಟ್ಸ್ಗಳು ಕೊಟ್ಟಾಗ ಅದರ ಇಕ್ವೇಶನ್ ಏನಾಗ್ಬೋದು ಅಂತ ಕೇಳ್ತಿದ್ದಾನೆ. ಅದರ ಇಕ್ವೇಶನ್ ಏನಾಗ್ಬೋದು ಅಂತ ಕೇಳ್ತಿದ್ದಾನೆ. ಇನ್ ಕೇಸ್ ಆಪ್ಷನ್ ಇಲ್ಲ ಅಂತ ಅನ್ಕೊಳ್ಳೋಣ. ಆಪ್ಷನ್ ಇಲ್ಲದೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಆಪ್ಷನ್ ಇಲ್ಲದೆ ಸಾಲ್ವ್ ಮಾಡೋಕೆ ಹಲವಾರು ಮೆಥಡ್ ಇದಾವೆ. ರೂಟ್ಸ್ಗಳದ್ದು ಪ್ರಾಡಕ್ಟ್ ಮತ್ತು ಸಮ್ದು ನಮಗೆ ಫಾರ್ಮುಲಾ ಗೊತ್ತೈತೆ. ಒಂದನೇ ಮೆಥಡ್ ಹೇಳ್ತೀನಿ ನಾನು. ಒಂದನೇ ಮೆಥಡ್, ಸಮ್ ಆಫ್ ದ ರೂಟ್ ಏನೈತೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -b/a ಅಂಡ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು c/a. -b/a ಅಂದ್ರೆ ಏನಾಗುತ್ತೆ? ರೂಟ್ಸ್ಗಳದ್ದು ಸಮ್ ಆಗುತ್ತೆ. -b/a ಅಂತಂದ್ರೆ ಇಸ್ ಈಕ್ವಲ್ಸ್ ಟು ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 3 + 6 9 ಅದ, 9/1 ಇಸ್ ಈಕ್ವಲ್ಸ್ ಟು -b/a. ಆಮೇಲೆ ಆಲ್ಫಾ ಇಂಟು ಬೀಟಾ ಅಂದ್ರೆ 6 × 3 = 18 ಡಿವೈಡೆಡ್ ಬೈ 1 ಈಸ್ ಈಕ್ವಲ್ಸ್ ಟು c/a. ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನೈತಿ? ax² + bx + c ಈಸ್ ಈಕ್ವಲ್ಸ್ ಟು 0. ಇವಾಗ ಬಿದ ವ್ಯಾಲ್ಯೂ ಏನಾಗುತ್ತೆ? ಮೈನಸ್ ಈ ಕಡೆ ಬಂದು -9 ಆಗುತ್ತೆ. ಇವೆಲ್ಲ ವ್ಯಾಲ್ಯೂ ಫುಟ್ ಮಾಡ್ರಿ. ಇಲ್ಲಿ ಡಿನಾಮಿನೇಟರ್ ಇಲ್ಲಿನೂ ಎ ವ್ಯಾಲ್ಯೂ 1 ಐತೆ, ಇಲ್ಲಿನೂ ಎ ವ್ಯಾಲ್ಯೂ 1 ಐತೆ. ಹಂಗಿದ್ಮೇಲೆ ಎಲ್ಲ ವ್ಯಾಲ್ಯೂ ಕರೆಕ್ಟ್ ಐತೆ ಅಂತ ಅನ್ಕೊಳ್ಳೋಣ. ಇನ್ ಕೇಸ್ ಇಲ್ಲಿ ಎ ವ್ಯಾಲ್ಯೂ 2 ಇತ್ತು ಅಂತಂದ್ರೆ ಇಲ್ಲಿ ಇನ್ನೂ 2 ಮಲ್ಟಿಪ್ಲೈ ಮಾಡಬೇಕಾಗಿತ್ತು, ಡಿನಾಮಿನೇಟರ್ ಮತ್ತು ನ್ಯೂಮಿನೇಟರ್. ಬಟ್ ಇಲ್ಲಿ ಎ ವ್ಯಾಲ್ಯೂ 1 ಐತೆ, ಇಲ್ಲಿ ಎ ವ್ಯಾಲ್ಯೂ 1 ಐತೆ. ಅದಕ್ಕೋಸ್ಕರ ಈ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಡೈರೆಕ್ಟ್. ಎ ವ್ಯಾಲ್ಯೂ 1 ಐತೆ, x² ಆಯಿತು, ಪ್ಲಸ್
ಬಿದ ವ್ಯಾಲ್ಯೂ ಏನದ -9 ಅದ, ಅದಕ್ಕೋಸ್ಕರ -9x ಬರ್ತೀವಿ. ಪ್ಲಸ್ ಸಿದ ವ್ಯಾಲ್ಯೂ ಏನದ 18 ಅದ, 18 ಬರ್ತೀವಿ ಈಸ್ ಈಕ್ವಲ್ಸ್ ಟು 0. ಈ ರೀತಿ ಕೂಡ ಮಾಡ್ಬೋದಾಗಿತ್ತು. ಇನ್ ಕೇಸ್ ಆಪ್ಷನ್ ಕೊಟ್ಟಿದ್ದ ಅಂತಂದ್ರೆ, ಆಪ್ಷನ್ ಕೊಟ್ಟಾಗ ಯಾವ ರೀತಿ ಆಪ್ಷನ್ ಇದ್ದೇ ಇರ್ತವೆ ಎಕ್ಸಾಮಲ್ಲಿ. ಈ ಥರದ ಕ್ವಶನ್ ಬಂದಾಗ ಆಪ್ಷನ್ ಇದ್ದಾಗ ಏನು ಮಾಡ್ತೀರಾ ಅಂತಂದ್ರೆ, ಡೈರೆಕ್ಟ್ ಆಗಿ ಇವುಗಳ ಮಲ್ಟಿಪ್ಲಿಕೇಶನ್ ನೋಡ್ತೀರಾ. 6 ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಲ್ಲ. ಮಲ್ಟಿಪ್ಲಿಕೇಶನ್ ಯಾವಾಗಲೂ ಎಷ್ಟು ಇರ್ತೈತೆ, ಈ ಸಿ ಬೈ ಎ ಇರ್ತೈತಿ. ಮಲ್ಟಿಪ್ಲಿಕೇಶನ್ ಸಿ ಬೈ ಎ ಇರ್ತೈತಿ. ಸಿ ಬೈ ಎ ಅಂದ್ರೆ 6 18. ಮಲ್ಟಿಪ್ಲಿಕೇಶನ್ ಸಿ ಬೈ ಎ 1 ಐತೆ. ಇಲ್ಲಿ ಸಿ ಬೈ ಎ 18 ಐತಿ. ಇಲ್ಲಿ ಸಿ ಬೈ ಎ ಅಂದ್ರೆ 4.5 ಅದ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಸಿ ಬೈ ಎ 18 ಬೈ 1 ಅಂದ್ರೆ 18 ಅದ, ಇದು ಆಗ್ಬೋದು. 18 ಬೈ 1 ಅಂದ್ರೆ 18 ಅದ, ಇದು ಆಗ್ಬೋದು. ಸಿ ಬೈ ಎದ ವ್ಯಾಲ್ಯೂ ಏನಾಗುತ್ತೆ, 18 ಆಯಿತು. ಸಿ ಬೈ ವ್ಯಾಲ್ಯೂ 18 ಆಯಿತು. ಅಂದರೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ 18 ಆಯಿತು. ಪ್ರಾಡಕ್ಟ್ ಆಫ್ ದ ರೂಟ್ ಅಂದರೆ ಇದು ಮತ್ತು ಇದು ಇಂಟು ಮಾಡೋದು. ಇದು 18 ಸಿ ಮತ್ತು ಈ ಕೋಎಫಿಷಿಯಂಟ್ ಅದ ಡಿವಿಷನ್ ಮಾಡೋದು, ಇಂಟು ಅಲ್ಲ. ಇನ್ನೊಂದು, ಎರಡು ರೂಟ್ಸ್ಗಳು ಪಾಸಿಟಿವ್ ಅದಾವೆ. ಪಾಸಿಟಿವ್ ಅಂದರೆ ಸಿಂಬಲ್ ಏನಿರಬೇಕು, ನೆಗೆಟಿವ್ ಪಾಸಿಟಿವ್ ಇದ್ದಾಗ ಎರಡು ರೂಟ್ಸ್ಗಳು ಏನು ಬರ್ತವೆ, ಪಾಸಿಟಿವ್ ಬಂದಾಗ ಎರಡು ರೂಟ್ಸ್ಗಳು ಪಾಸಿಟಿವ್ ಬರ್ತವೆ. ಆದ್ದರಿಂದ ನೆಗೆಟಿವ್ ಪಾಸಿಟಿವ್ ಇಲ್ಲ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಇದು ಆಗ್ಬೋದು, ಇದು ಆಗಕ್ಕೆ ಸಾಧ್ಯ ಇಲ್ಲ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಆನ್ಸರ್ ಉಳಿತೇನೋ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. x² - 9x + 18 ಈಸ್ ಈಕ್ವಲ್ಸ್ ಟು 0. ಇನ್ನೊಂದು ಶಾರ್ಟ್ಕಟ್ ಮೆಥಡ್ ಐತೆ, ಯಾವುದಂತಂದ್ರೆ ಅದೊಂದು ಫಾರ್ಮುಲಾ ಐತೆ. ಆ ಫಾರ್ಮುಲಾ ನೆನಪಿದ್ರೆ ನೀವು ಸಾಲ್ವ್ ಮಾಡ್ಬೋದು. ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನೈತೆ ಅಂತಂದ್ರೆ, x², ಇದು ವೇರಿಯೇಬಲ್ ಚೇಂಜ್ ಆಗ್ತಿರ್ತದೆ. ಇಲ್ಲಿ x² ಬರ್ಬೇಕಂತ ಏನಿಲ್ಲ, ಚೇಂಜ್ ಆಗ್ಬೋದು. y² ಬರ್ಬೋದು, z² ಬರ್ಬೋದು, n² ಬರ್ಬೋದು. ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಹೇಳ್ತಿರೋದು ನಾನು. x² ಮೈನಸ್ ಅಂಡರ್ ಬ್ರಾಕೆಟ್ ಆಫ್ ಆಲ್ಫಾ ಇಂಟು ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು 0. ಇದು ಇದರ ಫಾರ್ಮುಲಾ. ಆಲ್ಫಾ ಬೀಟಾದ ವ್ಯಾಲ್ಯೂ ಕೊಟ್ಟಿದ್ದಾನೆ 3 ಮತ್ತು 6. ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. x² ಮೈನಸ್ ಆಲ್ಫಾ 3 ಅದ, ಬೀಟಾ 6 ಅದ, ಯಾವ್ದು ಭೀ ತಗೊಳ್ರಿ, ಯಾವ್ದಾರು ಇರಲಿ. 6 3 9 10 9x ಪ್ಲಸ್ 6 3 18 18 ಈಸ್ ಈಕ್ವಲ್ಸ್ ಟು 0. ಈ ರೀತಿ ಹಲವಾರು ಮೆಥಡ್ಗಳ ಮೂಲಕ ನಾವು ಇದನ್ನು ಸಾಲ್ವ್ ಮಾಡ್ಬೋದಾಗಿತ್ತು. ಅರ್ಥ ಆಯ್ತು ಅನ್ಕೊತೀನಿ. ಈ ಫಾರ್ಮುಲಾ ನೋಟ್ ಮಾಡ್ಕೊಡ್ರಿ, ಇದು ಇಂಪಾರ್ಟೆಂಟ್ ಐತೆ ಫಾರ್ಮುಲಾ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ x ಪ್ಲಸ್ ಆಲ್ಫಾ ಬೀಟಾ ಈಸ್ ಈಕ್ವಲ್ಸ್ ಟು 0. ಇದು ರೂಟ್ಸ್ಗಳು ಕೊಟ್ಟಾಗ ಇಕ್ವೇಶನ್ ಫೈಂಡ್ ಮಾಡುವಂಥ ಫಾರ್ಮುಲಾ. ಅರ್ಥ ಆಗಿದೆ ಅಂತ ಅನ್ಕೊತೀನಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 2 ಟ್ರೈ ಮಾಡ್ರಿ. ಇದು ನಾನು ಇದ್ರ ಕಾನ್ಸೆಪ್ಟ್ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಜಸ್ಟ್ ಯಾವ ರೀತಿ ಸಾಲ್ವ್ ಈಗ ಅಕಸ್ಮಾತ್ ನಿಮ್ಗೆ ಇದರದ್ದು ಸೊಲ್ಯೂಷನ್ ಯಾವ ರೀತಿ ಕಂಡುಹಿಡಿಬೇಕಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಜಸ್ಟ್ ಥಿಂಕ್ ಮಾಡ್ರಿ, ಇದರದ ಸೊಲ್ಯೂಷನ್ ಯಾವ ರೀತಿ ಇರಬಹುದು ಅಂತೇಳಿ. ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. 1 ನಿಮಿಷದಲ್ಲಿ ಜಸ್ಟ್ ನಿಮ್ಮ ಮೈಂಡಿಗೆ ಕೆಲಸ ಕೊಡ್ರಿ, ಈ ಥರನೂ ಸಾಲ್ವ್ ಮಾಡಬಹುದೇನೋ ಅಂತೇಳಿ. ಹ್ಯಾಂಗ್ ವರ್ಕ್ ಕೊಡಕ್ಕೆ ಹೋಗ್ತೀರಿ ಅಂದಮೇಲೆ ತಾನೇ ಅದು ನಿಮ್ಗೆ ಮುಂದಿನ ಕ್ವಶನ್ಸ್ಗಳಲ್ಲಿ ಸ್ಟೆಪ್ಗಳು ಗೊತ್ತಾಗ್ತಾ ಹೋಗ್ತವೆ. ಒಂದೇ ಒಂದು ಲೈನ್ ಮೂಲಕ ಇದ್ರ ಆನ್ಸರ್ ಗೊತ್ತಾಗ್ಬೇಕು ನಿಮ್ಗೆ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಅವನು, ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ನಾನು ಅವಾಗಲೇ ಹೇಳಿದ್ದೆ, 3 ಕೇಸಸ್ ತೊಗೊಂಡು ಹೇಳಿದ್ದೆ ನಾನು. ಡಿಸ್ಕ್ರಿಮಿನೆಂಟ್ ಹೇಳುವಾಗ 3 ಕೇಸಸ್ಗಳನ್ನು ಹೇಳಿದ್ದೆ. ಯಾವಾಗ ರೂಟ್ಸ್ಗಳು ರಿಯಲ್ ಆ್ಯಂಡ್ ಈಕ್ವಲ್ ಇರ್ತವೆ, ರೂಟ್ಸ್ ಆರ್ ರಿಯಲ್ ಮತ್ತು ಈಕ್ವಲ್ ಇರ್ಬೇಕಂದ್ರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಯಾವಾಗ ಇರ್ತವೆ, ಯಾವಾಗ ಡಿ ಇಸ್ ಈಕ್ವಲ್ಸ್ ಟು 0 ಇರುತ್ತಲ್ಲ, ಅವಾಗ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಇರ್ತವೆ. ಇಫ್ ಡಿ ಇಸ್ ಈಕ್ವಲ್ಸ್ ಟು 0 ಅವಾಗ ಮಾತ್ರ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಇರ್ತವೆ. ಡಿ ಅಂದ್ರೇನು, ಡಿಸ್ಕ್ರಿಮಿನೆಂಟ್. ಡಿ ಫಾರ್ಮುಲಾ ಏನೈತೆ, ಡಿ ಇಸ್ ಈಕ್ವಲ್ಸ್ ಟು b² ಮೈನಸ್ 4ac. b² ಮೈನಸ್ 4ac ಇದು ಇದರ ಫಾರ್ಮುಲಾ. ಯಾವಾಗ ಡಿ ದ ವ್ಯಾಲ್ಯೂ 0 ಇರ್ತೈತಲ್ಲ, ಅವಾಗ ಮಾತ್ರ ಇದು ರೂಟ್ಸ್ ಆರ್ ರಿಯಲ್ ಮತ್ತು ಈಕ್ವಲ್ ಇರ್ತವೆ. ಈ ಫಾರ್ಮುಲಾ ಅಪ್ಲೈ ಮಾಡ್ರಿ. ಇವಾಗ ಡಿ ಏನೈತೆ, b² ಮೈನಸ್ 4ac. b² ಮೈನಸ್ 4ac ಈಸ್ ಈಕ್ವಲ್ಸ್ ಟು 0. b² ಅಂದ್ರೆ ಏನದ, ಕೆ ಅದ, ಇಲ್ಲಿ ಮೈನಸ್ ಕೆ ಅಂದ್ರೆ ಮೈನಸ್ ಕೆ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ 1 ಐತೆ, ಸಿ ಅಂತಂದ್ರೆ 4 ಐತೆ, ಈಸ್ ಈಕ್ವಲ್ಸ್ ಟು 0. ಇದೇನಾಗತ್ತೆ, k² ಈಸ್ ಈಕ್ವಲ್ಸ್ ಟು 4 ಈಚೆ ಕಡೆ ಬಂದು 16 ಆಗುತ್ತೆ.
ದೆನ್ ಕೆದ ವ್ಯಾಲ್ಯೂ ಏನಾಯಿತು +or -4 ಆಯ್ತು, +or -4 ಆಯ್ತು. ಕೆದ ವ್ಯಾಲ್ಯೂ +or -4 ಆಯ್ತು. ಇವಾಗ ಯಾವ ವ್ಯಾಲ್ಯೂ ಇಟ್ಟರೆ ರೂಟ್ಸ್ ಆರ್ ಈಕ್ವಲ್ ಮತ್ತು ಇದು ಬರ್ತಾವೆ ಅಂತ ಚೆಕ್ ಮಾಡೋಣ. ಎರಡು ಇಟ್ಟು ನೋಡ್ರಿ ಒಂದ್ಸತಿ. ಎರಡು ಬಂದರೆ ಕೆದ ವ್ಯಾಲ್ಯೂ +or -4 ಆಗುತ್ತೆ. ಎರಡರಲ್ಲಿ ಒಂದು ಬಂದರೆ ಕೆದ ವ್ಯಾಲ್ಯೂ ಜಸ್ಟ್ +4 ಅಥವಾ -4 ಆಗುತ್ತೆ. ಫಸ್ಟ್ ಒನ್ +4 ತಗೋಣ. ಕೆ = +4 ತಗೊಂಡ್ವಿ. ಅವಾಗ ಏನಾಗುತ್ತೆ x² -4x +4 ಆಗುತ್ತೆ. ಇದ್ರ ರೂಟ್ಸ್ಗಳು ಏನಾಗುತ್ತವೆ 2 and 2 ಆಗ್ತವೆ. x ವ್ಯಾಲ್ಯೂ ಏನಾಯ್ತು 2 and 2. ಎರಡು ರಿಯಲ್ ನಂಬರ್ಸ್ ಅದಾವ, ಎರಡು ಡಿಸ್ಟಿಂಕ್ಟ್ ಅದಾವ, ಸಾರಿ ಎರಡು ಈಕ್ವಲ್ ಅದಾವ. ಇದು ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಇನ್ನೊಂದು ಇಟ್ಟು ನೋಡೋಣ. ಕೆ = -4 ತಗೊಂಡ್ವಿ. ಅವಾಗ x² -4 ಅಂದರೆ -4x +4 = 0. x² +4x +4 = 0. ಮಲ್ಟಿಪ್ಲೈ ಮಾಡಿದಾಗ ಇದನ್ನು ಎರಡೆರಡೆ ಬರ್ತವೆ. ಬಟ್ ಪ್ಲಸ್ ಇದ್ದಾಗ ರೂಟ್ಸ್ಗಳು ಏನಾಗ್ತವೆ x = -2, -2 ಆಗ್ತವೆ. ಇವೆರಡು ಕೂಡ ಏನಿದಾವೆ ರಿಯಲ್ ರೂಟ್ಸ್ಗಳು ಇದಾವೆ, ಆಮೇಲೆ ಎರಡು ಈಕ್ವಲ್ ಇದಾವೆ. ಇದು ಕೂಡ ಸ್ಯಾಟಿಸ್ಫೈ ಆಯ್ತು. ಆದ್ದರಿಂದ ಕೆದ ವ್ಯಾಲ್ಯೂ ಏನಾಯ್ತು +or -4. ಕರೆಕ್ಟ್ ಆನ್ಸರ್. ಕೆದ ವ್ಯಾಲ್ಯೂ ಏನಾಯ್ತು +or -4. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಟ್ರೈ ಮಾಡ್ರಿ. ಈ ಥರದ ಕ್ವಶನ್ಸ್ಗಳು ಬರ್ತವೆ. ಕ್ಲರ್ಕ್ ಮೀನ್ಸ್ಗಳಲ್ಲಿ ಈ ಥರದ ಕಾಮನ್ ಆಗಿ ಕ್ವಶನ್ ನೋಡ್ತೀವಿ ನಾವು. SBI ಕ್ಲರ್ಕ್ ಮೀನ್ಸಲ್ಲಿ, ಆಮೇಲೆ RRB PO ಮೀನ್ಸಲ್ಲಿ ಈ ರೀತಿ ಕ್ವಶನ್ಸ್ಗಳು ನೋಡ್ತೀವಿ. ಇನ್ನು ಮುಂದೆ ಹಾಗೆ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತೆ. ಆ ಥರದ ಕ್ವಶನ್ಸ್ಗಳು ನಾವು PO ಮೀನ್ಸ್ಗಳಲ್ಲಿ ನೋಡ್ತೀವಿ. ಎಲ್ಲ ಕ್ವಶನ್ಸ್ಗಳ ಒಂದೊಂದು ಪರಿಚಯ ಮಾಡೋಕ್ಕೋಸ್ಕರನೇ ಈ ಫೌಂಡೇಶನ್ ಕ್ಲಾಸ್ ಇರೋದು. ಅಷ್ಟಕ್ಕಷ್ಟು ಡಿಟೇಲ್ ಆಗಿ ಎಷ್ಟು ಬರ್ತವೆ ಅಷ್ಟೆಲ್ಲ ಕ್ವಶನ್ಸ್ಗಳು ಸಾಲ್ವ್ ಮಾಡೋಕ್ಕಾಗಂಗಿಲ್ಲ. ಬಟ್ ಪ್ರತಿಯೊಂದು ಕ್ವಶನ್ಸ್ಗಳ ಒಂದೊಂದು ಪರಿಚಯ ಕೊಡೋದು ಮಾತ್ರ ಈ ಫೌಂಡೇಶನ್ ಬ್ರಾಂಚಿಂದ ಕೆಲಸ ಆಗಿರ್ತೈತಿ. ಅಲ್ಲಿ ಯಾವ ಕೋರ್ಸ್ ಕೂಡ ತಗೋರಿ ನೀವು, ಎಲ್ಲಿ ಯಾರ್ದು ಕ್ಲಾಸಸ್ ಕೂಡ ತಗೋರಿ, ಅವರು ಅದೇ ಮಾಡ್ತಾರೆ. ಈಗ ಒಂದೊಂದು ಟಾಪಿಕ್ ಮೇಲೆ ಸಾವಿರ ಕ್ವಶನ್ಸ್ಗಳು ಫ್ರೇಮ್ ಆಗ್ತವೆ. ಆದರೆ ಅದರಲ್ಲಿ ಮೇನ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳ ಪರಿಚಯಕ್ಕೆ ಮಾತ್ರ ಅವ್ರು ಮಾಡ್ತಾರೆ. ಅದಾದ ನಂತರ ನೀವು ಪ್ರಾಕ್ಟೀಸ್ ಮೂಲಕ ನಿಮ್ಮದು ಇದು ಸ್ಕಿಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಈ ಕ್ವಶನ್ ಸಾಲ್ವಿಂಗ್ ಸ್ಕಿಲ್. ಆಮೇಲೆ ನಿಮ್ದು ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದು ಅಂತೂ ಮೇನ್ ಕೆಲಸ ಫೌಂಡೇಶನ್ ಬ್ಯಾಚ್. ಓಕೆ, ಟ್ರೈ ಮಾಡಿದಿರ ಅಂತ ಅನ್ಕೊಂತೀನಿ. ಏನೋ ಒಂದು ಸೊಲ್ಯೂಷನ್ ತೊಗೊಂಬಂದಿರ್ತೀರ. ಕೆಲವೊಬ್ಬರಿಗೆ ಆನ್ಸರ್ ಕೂಡ ಬಂದಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಯಾವ ರೀತಿ ಮೆಥಡ್ ಇದೆ ಅಂತೇಳಿ ಅರ್ಥ ಆಗಿರುತ್ತೆ, ಯಾವ ರೀತಿ ಅಪ್ಲೈ ಮಾಡ್ಬೋದು, ಬಟ್ ಅಪ್ಲೈ ಮಾಡೋಕ್ಕಾಗಿರಲ್ಲ ಅಷ್ಟೇ. ನೋಡೋಣ ಏನು ಹೇಳ್ತೇವೆ ಕ್ವಶನಲ್ಲಿ. 3x² -19x + k ಅಂತ ಐತೆ. 3x² -19x + k. ಈ ಇದರಲ್ಲಿ ಇಕ್ವೇಶನ್ ಅಲ್ಲಿ A and B ಅನ್ನೋದು ಏನದವ, ಟೂ ರೂಟ್ಸ್ ಆರ್, ಇದ್ರದ್ದು ಎರಡು ರೂಟ್ಸ್ಗಳು ಅದಾವು A and B. ಅಲ್ಪ ಮತ್ತು ಬಿಟ ಅನ್ಕೋತೀವಲ್ಲ, ಅದೇ ರೀತಿ ಎರಡು ರೂಟ್ಸ್ಗಳು ಇದ್ರದ್ದು A and B ಅದಾವು. ರೂಟ್ಸ್ಗಳು ಏನದು A, B, ಇದ್ರದ್ದು ರೂಟ್ಸ್ಗಳು ಅದು. whose difference is 5/3. A is greater than B. A ದೊಡ್ಡದೈತೆ, ಅದಕ್ಕೋಸ್ಕರ A - B = 5/3. A - B = 5/3. ರೂಟ್ಸ್ ಡಿಫರೆನ್ಸ್ ಕೊಟ್ಟಿದ್ದಾನೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ K. ರೂಟ್ ಡಿಫರೆನ್ಸ್ ಕೊಟ್ಟಿದ್ದಾನೆ. ಇವಾಗ ಈ ಇಕ್ವೇಶನ್ ಮೂಲಕ ನಮ್ಗೆ ಏನೇನು ಸಿಗ್ತಾ ಇದೆ, ಈ ಇಕ್ವೇಶನ್ ಅಲ್ಲಿ ಇಲ್ಲಿ K ಇದೆ. K ಅಂದ್ರೆ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಂದ್ರೆ ಸಿಗಲ್ಲ, ಜಸ್ಟ್ ಸಮ್ ಆಫ್ ದ ರೂಟ್ ಸಿಗ್ತೈತೆ. ಸಮ್ ಆಫ್ ದ ರೂಟ್ ಏನೈತೆ, A + B ಅಲ್ಲ, ಸಮ್ ಆಫ್ ದ ರೂಟ್ ಅಂದ್ರೆ A + B = -B/A. -B/A ಅಂತಂದ್ರೆ A + B = -+ ಆಗುತ್ತೆ. 19/A ಅಂದ್ರೆ ಏನದು 3, ಅದು 19/3 ಆಯಿತು. ಇವಾಗ ಏನು ಮಾಡ್ರಿ, ಇದು ಇಕ್ವೇಶನ್ 1 ಅನ್ಕೊಡ್ರಿ, ಇದು ಇಕ್ವೇಶನ್ 2 ಅನ್ಕೊಡ್ರಿ, ಎರಡು ಸಾಲ್ವ್ ಮಾಡ್ರಿ. A - B = 5/3. ನೆಕ್ಸ್ಟ್ A + B = 19/3. ದೆನ್ ಎರಡು ಸೈಡ್ದಿಂದ ಆ್ಯಡ್ ಮಾಡಿದಾಗ B ಕ್ಯಾನ್ಸಲ್ ಆಗುತ್ತೆ. A + A 2A ಆಗುತ್ತೆ. ಇದು ಈ ಕಡೆ ಆ್ಯಡ್ ಮಾಡಿದಾಗ 19ರಲ್ಲಿ 5 ಸೇರಿಸಿದ್ರೆ 24/3 ಆಗುತ್ತೆ. 2 1 2 12 ಇರಲಿ, 12 4 ಇದು 3 4 12. ಏದು ವ್ಯಾಲ್ಯೂ ಏನಾಯಿತು 4 ಆಯ್ತು. ಏದು ವ್ಯಾಲ್ಯೂ ಏನು ಸಿಕ್ತು ನಿಮಗೆ 4 ಸಿಕ್ತು. ಇವಾಗ ಏನು ಮಾಡ್ಬೇಕು ನಾವು, Kದು ವ್ಯಾಲ್ಯೂ ಕಂಡುಹಿಡಿಬೇಕು. Kದು ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಒಂದು ರೂಟ್ ಸಿಕ್ತು. ಈ ರೂಟ್ ವ್ಯಾಲ್ಯೂ ಇದರಲ್ಲಿ X ಪ್ಲೇಸಲ್ಲಿ ಹಾಕಿದಾಗ ಇದು ಇಕ್ವೇಶನ್
ಸ್ಯಾಟಿಸ್ಫೈ ಆಗಬೇಕು, 0 ಬರಬೇಕು, ಅಂದ್ರೆ ಮಾತ್ರ ಈ ರೂಟ್ ಒರಿಜಿನಲ್ ಐತೆ ಅಂತ ಅರ್ಥ. ಬಟ್ ಇಲ್ಲಿ ಏದು ವ್ಯಾಲ್ಯೂ ನಮಗೆ 4 ಸಿಕ್ಕಿದೆ, ಅದನ್ನು ಡೈರೆಕ್ಟ್ ಇದರಲ್ಲಿ ಪುಟ್ ಮಾಡಿರಿ. 3x² - 19x ಪ್ಲಸ್ ಕೆ ಈಸ್ ಈಕ್ವಲ್ಸ್ ಟು 0 ಐತಲ್ಲ, ಇದರಲ್ಲಿ ಈ ವ್ಯಾಲ್ಯೂ ಏದು ವ್ಯಾಲ್ಯೂ ಹಾಕಿದಾಗ ಇದೆಲ್ಲ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗಿ 0 ಬರ್ಬೇಕು ಇದ್ರ ವ್ಯಾಲ್ಯೂ, ಅಂದ್ರೆ ಮಾತ್ರ ಇದು ಸ್ಯಾಟಿಸ್ಫೈ ಆಗತ್ತೆ, ಇದು ಕರೆಕ್ಟ್ ಐತೆ ಅಂತ ಅರ್ಥ. ಓಕೆ, ಇವಾಗ ಏದು ವ್ಯಾಲ್ಯೂ ಹಾಕೋಣ. 3x ಪ್ಲೇಸ್ ಅಲ್ಲೆಲ್ಲ ಏದು ವ್ಯಾಲ್ಯೂ, ಎಕ್ಸ್ದ ವ್ಯಾಲ್ಯೂನೇ ಇದು. ರೂಟ್ ಅಂತಂದ್ರೆ ಏನು, ರೂಟ್ ಅಂತಂದ್ರೆ ಈ ವೇರಿಯೇಬಲ್ ಅದಲ್ಲ, ವೇರಿಯೇಬಲ್ ವ್ಯಾಲ್ಯೂ ಇದು, ಎಕ್ಸ್ದ ವ್ಯಾಲ್ಯೂಗಳು ಇವು ಎ ಮತ್ತು ಬಿ. ಅದೇ ಒಂದು ವ್ಯಾಲ್ಯೂ ಹಾಕೋಣ. ಒಂದು ವ್ಯಾಲ್ಯೂ ಹಾಕಿದ್ರೆ 3 × 4² - 19 × 4 ಪ್ಲಸ್ ಕೆ ಈಸ್ ಈಕ್ವಲ್ಸ್ ಟು 0. 4 × 4 16, 16 × 3 48, ಮೈನಸ್ 19 × 4 80, ಒಂದು 4 ತೆಗೆದ್ರೆ 19 × 4 76 ಪ್ಲಸ್ ಕೆ ಈಸ್ ಈಕ್ವಲ್ಸ್ ಟು 0. ಇವಾಗ ಇದರಲ್ಲಿ 8 ಹೋಯ್ತು, 8 ಹೋಯ್ತು ಅಂದರೆ ಈ ಕಡೆ ಬರೋಣ. ಇವೆಲ್ಲ ಕೆ ಈಸ್ ಈಕ್ವಲ್ಸ್ ಟು 76 - 48 ಆಗುತ್ತೆ. 55 55 26 ಅಂದರೆ ಕೆ ಈಸ್ ಈಕ್ವಲ್ಸ್ ಟು 28 ಬಂತು. 28 ಕೆ ಇದು ವ್ಯಾಲ್ಯೂ, ಕೆ ಇದು ವ್ಯಾಲ್ಯೂ 28. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದಕ್ಕೆ ಏನೇನು ಮಾಡಿದೀವಿ ನಾವು ಈ ಕ್ವಶನಲ್ಲಿ? ಮೊದಲು ರೂಟ್ಗಳು ಕೊಟ್ಟಿದ್ದಾನೆ. ರೂಟ್ ಅಂತಂದ್ರೇನು, ಎಕ್ಸ್ದ ವ್ಯಾಲ್ಯೂ. ಇಲ್ಲಿ ಎಕ್ಸ್ ವೇರಿಯೇಬಲ್ ಅದ, ಆ ವೇರಿಯೇಬಲ್ದ ವ್ಯಾಲ್ಯೂ ಏನದವ, ಎ ಮತ್ತು ಬಿ. ಎ ಮತ್ತು ಬಿ ವೇರಿಯೇಬಲ್ ವ್ಯಾಲ್ಯೂ ಅದಾವ. ಇವು ಎರಡರದ್ದು ಡಿಫ್ರೆನ್ಸ್ ಕೊಟ್ಟಿದ್ದಾನೆ, a - b 5/3 ಅಂತೇಳಿ. ಅದೇ ನಮ್ಗೆ ಗೊತ್ತೈತೆ a + b ಅಂತಂದ್ರೆ 19/3. ಈ ಇಕ್ವೇಷನ್ ಮೂಲಕ ಗೊತ್ತೈತೆ. ಅವೆರಡು ಇಕ್ವೇಷನ್ ಸಾಲ್ವ್ ಮಾಡಿದ್ವಿ. ಸಾಲ್ವ್ ಮಾಡಿದಾಗ ಏದು ವ್ಯಾಲ್ಯೂ ಸಿಕ್ತು. ಏದು ವ್ಯಾಲ್ಯೂ ಏನದ, ಆ ಎಕ್ಸ್ದ ವ್ಯಾಲ್ಯೂಗಳೇ ಇವೆರಡು, ಎ ಮತ್ತು ಬಿ ಎರಡು ಎಕ್ಸ್ದ ವ್ಯಾಲ್ಯೂಗಳೇ. ಅದಕ್ಕೋಸ್ಕರ ಎಕ್ಸ್ ಇದ್ದಲ್ಲಿ ಎ ವ್ಯಾಲ್ಯೂ ಹಾಕಿದ್ವಿ. ಅದರಿಂದ ಇಕ್ವೇಷನ್ ಸ್ಯಾಟಿಸ್ಫೈ ಆಗ್ಬೇಕಲ್ಲ, ಇಕ್ವೇಷನ್ ಸ್ಯಾಟಿಸ್ಫೈ ಐತಿ ಅಂತ ಅನ್ಕೊಂಡೇ ಹಾಕಿದ್ವಿ. ಅದರಿಂದ ಕೆ ವ್ಯಾಲ್ಯೂ ನಮ್ಗೆ ಸಿಕ್ತು. ಕೆ ವ್ಯಾಲ್ಯೂ 28. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇದು ಕೂಡ ಅದೇ ರೀತಿ ಐತಿ. ರೂಟ್ಸ್ಗಳದ್ದು ಇವು ಆವಾಗಲೇ ಡಿಫ್ರೆನ್ಸ್ ನೋಡಿದ್ವಿ. ಆವಾಗ ಫಸ್ಟ್ ಕ್ವಶನಲ್ಲಿ ಜಸ್ಟ್ ರೂಟ್ಸ್ಗಳು ಕೊಟ್ಟಿದ್ದ ಡೈರೆಕ್ಟಾಗಿ. ಸೆಕೆಂಡ್ ಕ್ವಶನಲ್ಲಿ ರೂಟ್ಸ್ಗಳ ಡಿಫ್ರೆನ್ಸ್ ಕೊಟ್ಟಿದ್ದ. ಈ ಥರ್ಡ್ ಕ್ವಶನಲ್ಲಿ ರೂಟ್ಸ್ಗಳ ರೇಷಿಯೋ ಕೊಟ್ಟಿದ್ದಾನೆ. ಈ ಪ್ರತಿಯೊಂದು ಕ್ವಶನ್ಸ್ಗಳು ಫ್ರೇಮ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೊಂಡಿರುತ್ತೆ. ಎಷ್ಟೋ ರಫ್ ಸೀಟ್ಗಳು ಫಿಲ್ ಆಗಿ ಹೋಗಿದ್ದಾವೆ ಕ್ವಶನ್ಸ್ಗಳು ರೆಡಿ ಮಾಡ್ಬೇಕಂತಂದ್ರೆ. ಇಲ್ಲಿ ಯಾರು ಕಂಟೆಂಟ್ ಕ್ರಿಯೇಟರ್ ಇಲ್ಲ ನನ್ನ ಹತ್ರ. ಈ ಕಡೆ ಬ್ಯಾಂಕ್ ವರ್ಕ್ ಕೂಡ ಇರುತ್ತೆ, ಅದ್ರ ಜೊತೆಗೆ ಈ ಕ್ಲಾಸಸ್ಗಳ PDF ಅದೆಲ್ಲ ಮಾಡಬೇಕು, PPT ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಿಮ್ಗೆ ಏನೇ ಅನಿಸಿಕೆ ಇರಲಿ, ವಿಡಿಯೋಗಳ ದಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಆಗ್ತಿದ್ರೆ ಅಥವಾ ಏನೋ ಒಂದು ಹೇಳೋದಿದ್ರೆ ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಅಪ್ರಿಸಿಯೇಷನ್ ಎಲ್ಲಕ್ಕಿಂತ ಬೆಟರ್ ಅನ್ಸುತ್ತೆ. ಅದರಿಂದ ನಂಗೆ ಮತ್ತೆ ಇನ್ನೂ ಎಕ್ಸ್ಟ್ರಾ ಬೂಸ್ಟ್ ಸಿಗುತ್ತೆ. ಇನ್ನೂ ಏನೋ ಹೇಳಬೇಕು, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಂತೇಳಿ. ಆದ್ದರಿಂದ ನಿಮ್ದು ಏನೇ ಅಭಿಪ್ರಾಯ ಇರಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಜಸ್ಟ್ ಟ್ರೈ ಮಾಡ್ರಿ ಯಾವ ರೀತಿ ಮಾಡ್ಬೋದು ಅಂತೇಳಿ. ಇಲ್ಲಿ ಸಿದ ವ್ಯಾಲ್ಯೂ ಕಂಡುಹಿಡಿದಿದೆ. ನೋಡೋಣ ಏನೈತೆ ಕ್ವೆಶನ್. 5y² - 28y ಪ್ಲಸ್ c ಈಸ್ ಈಕ್ವಲ್ಸ್ ಟು 0. ಇದರಲ್ಲಿ ಏನೇನು ಕೊಟ್ಟಿದ್ದಾನ ಅವನು? ರೂಟ್ಸ್ ಅದಾವ. ಇದ್ರದ್ದು 2 ರೂಟ್ಸ್. ಆ ರೂಟ್ಸ್ಗಳ ರೇಷಿಯೋ ಕೊಟ್ಟಿದ್ದಾನೆ 13/15 ಅಂತೇಳಿ. ಅಲ್ಫಾ ಬೀಟಾ 2 ರೂಟ್ಸ್ ಅನ್ಕೊಳ್ಳೋಣ. ಅಲ್ಫಾ ಆ್ಯಂಡ್ ಬೀಟಾ ಯಾವುದು ಕೊಟ್ಟಿರಲಿಲ್ಲ ಅಂದ್ರೆ ಅಲ್ಫಾ ಬೀಟಾ ಅನ್ಕೋತೀವಿ. ಅಲ್ಫಾ ಬೈ ಬೀಟಾ ಅಂತ ತಗೊಳ್ಳೋಣ ಮೊದಲು. ಅಲ್ಫಾ ಬೈ ಬೀಟಾ ರೇಷಿಯೋ ಕೊಟ್ಟಿದ್ದಾನೆ ಅಷ್ಟು 13 ಮತ್ತು 15 ರೇಷಿಯೋ ಕೊಟ್ಟಿದ್ದಾನೆ. ನಮಗೇನು ಕಂಡುಹಿಡಿದಾನೆ? ಸಿ ವ್ಯಾಲ್ಯೂ ಕಂಡುಹಿಡಿದಾನೆ. ಸಿ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಯಾವ್ದಾದ್ರು ಒಂದು ರೂಟ್ ನಮಗೆ ಸಿಕ್ಬೇಕು. ಎರಡರಲ್ಲಿ ಒಂದು ರೂಟ್ ಸಿಕ್ತಂತಂದ್ರೆ ಸಿ ವ್ಯಾಲ್ಯೂ ಕಂಡುಹಿಡಿಬೋದು ನಾವು ಈಸಿಯಾಗಿ. ಅದಕ್ಕೋಸ್ಕರ ಇವಾಗ ಒಂದಾದ್ರೂ ರೂಟ್ ಯಾವ ರೀತಿ ಕಂಡುಹಿಡಿಯೋದಂತಂದ್ರೆ ನಮ್ಗೆ ಒಂದು ಫಾರ್ಮುಲಾ ಗೊತ್ತೈತೆ. ಅಲ್ಫಾ ಮತ್ತು ಬೀಟಾದ ಸಮ್ ಆಫ್ ದ ರೂಟ್ ಏನೈತೆ? -b/a. ಮೈನಸ್ ಐತೆ ಆಲ್ರೆಡಿ. ಇಲ್ಲಿ ಮತ್ತೊಂದು ಮೈನಸ್ ಐತೆ. ಮೈನಸ್ ಪ್ಲಸ್ ಆಯ್ತು. 28/5 ಏನೈತಲ್ಲ ಇದು ಅಲ್ಫಾ ಪ್ಲಸ್ ಬೀಟಾದ ವ್ಯಾಲ್ಯೂ ಆಯ್ತು. ಎರಡು ಸಂಖ್ಯೆಗಳ ಮೊತ್ತ ಇದೇನದ ಅಲ್ಫಾ ಮತ್ತು ಬೀಟಾದ ರೇಷಿಯೋ ಐತೆ. ಅಲ್ಫಾ ಮತ್ತು ಬೀಟಾದ ರೇಷಿಯೋ ಎಷ್ಟೈತೆ? 13/15. ಇಲ್ಲಿ ಒಂದು ರೇಷಿಯೋದ ಫಾರ್ಮುಲಾ ಬರ್ತೈತೆ. ಇವುಗಳನ್ನ ಅಲ್ಫಾ ಮತ್ತು ಬೀಟಾದ ವ್ಯಾಲ್ಯೂಗಳು ಡೈರೆಕ್ಟ್ ಅಸ್ಯೂಮ್ ಮಾಡ್ತೀವಿ ನಾವು. ಇದನ್ನ 13x ಅಂತ ತಗೊಳ್ಬೇಕು. ಎಕ್ಸ್ ಬೇಡ, ಇಲ್ಲಿ 13 a ಅಂತ ತಗೊಳ್ರಿ. ಇದಕ್ಕೆ 15a ಅಂತ ತಗೊಳ್ರಿ. ಆಕ್ಚುಯಲ್ ವ್ಯಾಲ್ಯೂ 13a ಮತ್ತು 15a ಅಂತ ಅನ್ಕೊಳ್ಳೋಣ. ಆಯ್ತು, 13a ಆ್ಯಂಡ್ 15a ಅಂತೇಳಿ ಅನ್ಕೊಳ್ಳೋಣ ಆಕ್ಚುಯಲ್ ವ್ಯಾಲ್ಯೂ. ಈ 13 ರೇಷಿಯೋ ಬರ್ತಿದಲ್ಲ, ಯಾವುದೋ ಒಂದು ನಂಬರ್ಲಿ ಮಲ್ಟಿಪ್ಲೈ ಆದಾಗ ಆಗಿರ್ತೈತಿ ರೇಷಿಯೋ ಅಂತಂದ್ರೆ. ಈ ರೇಷಿಯೋ ಟಾಪಿಕ್ ಸ್ಟಾರ್ಟ್ ಮಾಡಿದಾಗ ಅರ್ಥ ಆಗುತ್ತೆ ನಿಮ್ಗೆ ಕ್ಲಿಯರ್ ಆಗಿ.
ಇದನ್ನು 13a ಅಂತ ಅನ್ಕೊಳ್ಳೋಣ, ಅಲ್ಪಾವನ್ನ, ಬೀಟಾನ 13, ಇದು 15a ಅಂತ ಅನ್ಕೊಳ್ಳೋಣ. ಇವಾಗ ಅದೇ ವ್ಯಾಲ್ಯೂ ಇಲ್ಲಿ ಹಾಕ್ರಿ. 13a ಮತ್ತು 15a ಎರಡು ಸೇರಿಸಿ 28a ಆಯಿತು. ಈಸ್ ಈಕ್ವಲ್ಸ್ ಟು 28/5 ಆಯ್ತು. ಎದು ವ್ಯಾಲ್ಯೂ ಏನು ಬರ್ತದೆ? ಎ ಈಸ್ ಈಕ್ವಲ್ಸ್ ಟು 1/5 ಬಂತು. ಇದೇ ಎ ವ್ಯಾಲ್ಯೂ ಇಲ್ಲಿ ಅಲ್ಫಾ ಮತ್ತು ಬೀಟಾ ಇಲ್ಲಿ ತಗೊಂಡಿವಲ್ಲ, ಅಲ್ಫಾ ಬೀಟಾ ಏನು ತಗೊಂಡಿವಿ ನಾವು ವ್ಯಾಲ್ಯೂ 13a ಆ್ಯಂಡ್ 15a ಅಂತ ತಗೊಂಡಿದ್ವಿ. ಅಲ್ಫಾ ಬೀಟಾದ ವ್ಯಾಲ್ಯೂ ಏನಂತ ಬರ್ತದೆ? ಏದು ಹಾಕ್ರಿ ಇಲ್ಲಿ ವ್ಯಾಲ್ಯೂ 13 ಇಂಟು 1/5, ಇದೇನಾಗುತ್ತೆ 15 ಇಂಟು 1/5. ಡೈರೆಕ್ಟ್ ಏನಾಯ್ತು 13/5 ಆ್ಯಂಡ್ 15/5 ಇದರದ್ದು ಎರಡು ರೂಟ್ಸ್ಗಳು ಬಂತು. ಇವೆರಡರಲ್ಲಿ ಒಂದು ವ್ಯಾಲ್ಯೂ ಇದರಲ್ಲಿ ಹಾಕಿದ್ರು ಕೂಡ ನಿಮಗೆ ಆಟೋಮೆಟಿಕಲಿ ಸಿ ವ್ಯಾಲ್ಯೂ ಸಿಕ್ಬಿಡುತ್ತೆ. ಎರಡರಲ್ಲಿ ಒಂದು ಯಾವುದಾದ್ರೂ ಒಂದು ವ್ಯಾಲ್ಯೂ ಹಾಕಿರಿ. ಇದರಲ್ಲಿ 15/ನೇ ಹಾಕ್ಬಿಡೋಣ. 15/5 ಅಂತಂದ್ರೆ ಏನಾಗುತ್ತೆ? 5 1 5 3 ಆಗುತ್ತೆ ಇದು ವ್ಯಾಲ್ಯೂ. ಇದು ಪುಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಬೀಟಾದ ವ್ಯಾಲ್ಯೂ ಪುಟ್ ಮಾಡೋಣ ಡೈರೆಕ್ಟ್ ಈಕ್ವೇಷನ್ ಅಲ್ಲಿ. ಬೀಟಾದ ವ್ಯಾಲ್ಯೂ ಪುಟ್ ಮಾಡೋಣ. ಇದೇ ಇಕ್ವೇಷನ್ ಅಲ್ಲಿ ಬೀಟಾ ಇಸ್ ಈಕ್ವಲ್ಸ್ ಟು 3 ಅದ. ಇಕ್ವೇಷನ್ ಅಲ್ಲಿ ಎಕ್ಸ್ ವೈ ಅದಲ್ಲ, ವೈ ಇಸ್ ಈಕ್ವಲ್ಸ್ ಟು 3 ಅಂತ ತಗೊಂಡು ಏನಾಗುತ್ತೆ 5 ಇಂಟು 3 ಸ್ಕ್ವೇರ್ ಮೈನಸ್ 28 ಇಂಟು 3 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. 3 3 9, 9 5 45, 45 ಮೈನಸ್ 20 60 ಆಯಿತು. 60ರಲ್ಲಿ 6 ಹೋದರೆ 54 ಆಯಿತು. 28 3 54 ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. ಇದೇನಾಗುತ್ತೆ 45 54 ಅಂದರೆ ಸಿ ವ್ಯಾಲ್ಯೂ 9 ಬಂತು. ಸಿ ವ್ಯಾಲ್ಯೂ 9 ಬಂತು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಕ್ವಶನ್ ಏನೇನು ಮಾಡಿದ್ವಿ ನಾವು ಇದರಲ್ಲಿ? ಫಸ್ಟ್ ಒನ್ ಅಸ್ಯೂಮ್ ಮಾಡ್ಕೊಂಡ್ವಿ. ಅಸ್ಯೂಮ್ ಅಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ಅವನು. ಅಲ್ಫಾ ಮತ್ತು ಬೀಟಾದ ರೇಷಿಯೋ ಕೊಟ್ಟಿದ್ದಾನೆ. ಅಲ್ಫಾ ಮತ್ತು ಬೀಟಾದ ರೇಷಿಯೋ ಇಲ್ಲಿ ತಗೊಂಡ್ವಿ. ರೇಷಿಯೋವನ್ನು 13:5. ಆದರೆ ಇದು ಯಾವುದೋ ಒಂದು ನಂಬರಿಂದ ಮಲ್ಟಿಪ್ಲೈ ಆದಾಗ ರೇಷಿಯೋದಲ್ಲಿ ಹೋಗಿರ್ತವೆ. ಅದಕ್ಕೆ ಆ ಮಲ್ಟಿಪ್ಲಿಕೇಶನ್ ಕಾಮನ್ ನಂಬರ್ ಇರ್ತದೆ ಎರಡು ಕಡೆ. ಅದನ್ನು ಎ ಅನ್ಕೊಂಡ್ವಿ. ಈ 13 13a ಅನ್ಕೊಂಡ್ವಿ, 15 15a ಅನ್ಕೊಂಡು 13a ಪ್ಲಸ್ 15a ಇವೆರಡು ಸಮ್ ಆಫ್ ದ ರೂಟ್ ಮಾಡಿದಾಗ 28/5 ಬರ್ತೈತಿ. ಅದೇ ಸಮ್ ಆಫ್ ದ ರೂಟ್ ಈ ಕಡೆ ಏನು ಬಂತು? 13 ಪ್ಲಸ್ 15 18, ಇದು 28a ಆಯಿತು. 28/5 ಇದು ರೇಷಿಯೋನ ಸಾಲ್ವ್ ಮಾಡಿ, ಇಕ್ವೇಷನ್ನ ಸಾಲ್ವ್ ಮಾಡಿ ಎ ಇಸ್ ಈಕ್ವಲ್ಸ್ ಟು 1/5 ಬಂತು. ಆ ಏದು ವ್ಯಾಲ್ಯೂ ಇಲ್ಲಿ ಹಾಕಿದ್ವಿ. ಏದು ವ್ಯಾಲ್ಯೂ ಇಲ್ಲಿ ಹಾಕಿ 13/5 ಮತ್ತು 15/5. 15/5 ಅಂದರೆ 3. ಇವೆರಡು ರೂಟ್ಸ್ಗಳು ಬಂದವು. ಇವೆರಡು ರೂಟ್ಸ್ಗಳು ಇದು ಮತ್ತು ಇದು ಎರಡು ರೂಟ್ಸ್ಗಳು ಅಲ್ಫಾ ಮತ್ತು ಬೀಟಾಗಳು. ಇದರಲ್ಲಿ ಒಂದು ವ್ಯಾಲ್ಯೂ ನಾವು ಇದರಲ್ಲಿ ಪುಟ್ ಮಾಡಿದ್ವಿ. ಪುಟ್ ಮಾಡಿದಾಗ ಸಿ ವ್ಯಾಲ್ಯೂ 9 ಬಂತು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಬನ್ರಿ. ಈಸಿ ಇದಾವೆ, ಜಸ್ಟ್ ಟ್ರೈ ಮಾಡ್ಬೇಕಷ್ಟೇ ಕ್ವಶನ್ಸ್. ಹಂಗೆ ಕ್ವಶನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಈ ಕ್ವಶನ್ ಅಲ್ಲಿ ಏನಿಲ್ಲ, ಎರಡು ಇಕ್ವೇಶನ್ ಸಾಲ್ವ್ ಮಾಡೋದೈತೆ. ಎರಡು ಇಕ್ವೇಶನ್ ಎರಡೆರಡು ರೂಟ್ಸ್ಗಳು ತಗೊಳ್ಳೋದೈತೆ. ಆ ಎರಡೆರಡು ರೂಟ್ಸ್ಗಳು ತಗೊಂಡ್ಕೆ ಇಕ್ವೇಶನ್ ಫೈನಲ್ ಆನ್ಸರ್ ಬರ್ತೈತಿ. ಎಕ್ಸ್ ಅಂದ್ರೆ ಏನದ? ಎರಡು ಇಕ್ವೇಶನ್ ಹೈಯೆಸ್ಟ್ ರೂಟ್ಗಳು ಪ್ಲಸ್ ಮಾಡೋದು, ಆಮೇಲೆ ಎರಡು ಇಕ್ವೇಶನ್ ಲೋಯೆಸ್ಟ್ ರೂಟ್ಗಳು ಪ್ಲಸ್ ಮಾಡೋದು, ಮತ್ತೆ ಎರಡರ ಮಧ್ಯದ ಡಿಫ್ರೆನ್ಸ್ ತಗೊಳ್ಳೋದು ಅಷ್ಟೇ. ಟ್ರೈ ಮಾಡಿ. ನನಗೆ ಇಂಗ್ಲೀಷ್ ಮತ್ತು ಜಿಎಲ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅದಕ್ಕೋಸ್ಕರ ಆ ಸಬ್ಜೆಕ್ಟ್ಗಳ ಬಗ್ಗೆ ಕ್ಲಾಸಸ್ಗಳನ್ನ ನಾನು ಮಾಡಕ್ಕೆ ಹೋಗಂಗಿಲ್ಲ. ಏನೇನು ಸ್ವಲ್ಪ ಗೊತ್ತಿರೋದಷ್ಟು ನಾನು ಗ್ರೂಪಲ್ಲಿ ಹೇಳಿದ್ದೀನಿ. ಇಂಗ್ಲೀಷ್ ಯಾವ ರೀತಿ ತಯಾರಿ ಮಾಡ್ಬೇಕಂತೇಳಿ ಅದ್ರ ಬಗ್ಗೆ ನೀವು ನನಗೆ ಎಷ್ಟು ಗೊತ್ತಿರೋದೆ, ಆಮೇಲೆ ನಾನು ಎಷ್ಟು ಫಾಲೋ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಗ್ರೂಪಲ್ಲಿ. ಆದರೆ ಅದಕ್ಕಿಂತ ಜಾಸ್ತಿ ಇಂಗ್ಲೀಷ್ ಮತ್ತು ಜಿಎಲ್ ಬಗ್ಗೆ ನಂಗೆ ಗೊತ್ತಿಲ್ಲ. ಕ್ವಾಂಟ್ ಮತ್ತು ರೀಸನಿಂಗ್ ಹಾಗೂ ಕಂಪ್ಯೂಟರ್ ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಮಾಡಬಲ್ಲೆ. ಬಟ್ ಇಂಗ್ಲೀಷ್ ಮತ್ತು ಜಿಎದು ನನ್ಗೆ ಅದು ಆ ವಿಷಯದಲ್ಲಿ ನಾನು ಪರ್ಫೆಕ್ಟ್ ಇಲ್ಲ ಅಂತಂದ್ರೆ ಏನಾರ ಹೇಳಕ್ ಹೋಗೋದು ತಪ್ಪಾಗತ್ತೆ. ನನ್ಗೆ ಯಾವ ವಿಷಯದಲ್ಲಿ ಗ್ರಿಪ್ ಇದೆ ಆ ವಿಷಯದ ಬಗ್ಗೆ ನಾನು ಮಾತಾಡ್ಬೋದು. ಓಕೆ, ನಿಮ್ಗೆ ಏನೇ ಡೌಟ್ ಬಂದ್ರು ಕ್ವಾಂಟ್ ಮತ್ತು ರೀಸನಿಂಗ್ ಹಾಗೂ ಕಂಪ್ಯೂಟರ್ ಬಗ್ಗೆ ನಾನು ಕೇಳ್ಬೋದು. ಓಕೆ, ಟ್ರೈ ಮಾಡಿದೆ ಅಂತ ಅನ್ಕೊಂತೀನಿ.
ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ ಅನ್ನೋದೇನೈತೆ ಝೆಡ್ ಎರಡು ವ್ಯಾಲ್ಯೂ ಬರ್ತೈತಿ. ಒಂದು ಎ ಮತ್ತು ಬಿ ಬಂತ ಅನ್ಕೊಳ್ಳೋಣ. ಎ ದೊಡ್ಡದೈತೆ ಬಿ ಗಿಂತ. ಸಾರಿ ಈ ಇಕ್ವೇಶನ್ ಸಾಲ್ವ್ ಮಾಡಿದಾಗ ಎರಡು ರೂಟ್ಸ್ಗಳು ಬರ್ತವೆ. ಆ ರೂಟ್ಸ್ಗಳನ್ನ ನಾವು ವಾಯ್ದು ರೂಟ್ಸ್ಗಳು ಬರ್ತವೆ. ವಾಯ್ದು ಎ ಮತ್ತು ಬಿ ಅನ್ಕೊಳ್ಳೋಣ, ಎ ದೊಡ್ಡದ ಅನ್ಕೊಳ್ಳೋಣ. ಇದರಲ್ಲಿ ಜಡ್ದು ಬಿ ಎರಡು ರೂಟ್ಸ್ಗಳು ಬರ್ತವೆ. ಜಡ್ದು ಏನ್ ಅನ್ಕೊಳ್ಳೋಣ, ಎಂ ಮತ್ತು ಎನ್ ಅನ್ಕೊಳ್ಳೋಣ. ಎಂ ದೊಡ್ಡದೈತೆ ಎನ್ಕಿಂತ ಅನ್ಕೊಳ್ಳೋಣ. ಇಲ್ಲಿ ಕೇಳಿರೋದೇನ ನಾವು ಏನಂದ್ರೆ ಎಕ್ಸ್ ವ್ಯಾಲ್ಯೂ ಕೇಳಿದ್ದಾನೆ. ಎಕ್ಸ್ ಅಂದ್ರೆ ಏನೈತೆ, ಎಕ್ಸ್ ಇಸ್ ದ ಡಿಫರೆನ್ಸ್ ಆಫ್ ಎರಡು ದೊಡ್ಡ ರೂಟ್ಗಳು, ಎ ಪ್ಲಸ್ ಬಿ ಸಮ್, ಎ ಪ್ಲಸ್ ಎಮ್ ದ ಸಮ್ ಮೈನಸ್ ಬಿ ಪ್ಲಸ್ ಎನ್ ಸಮ್. ಇವೆರಡರದ್ದು ಡಿಫರೆನ್ಸ್ ಕೇಳಿದಾನೆ. ಇದನ್ನೇ ಈ ಕ್ವಶನ್ ಅಲ್ಲಿ ಕೇಳಿರೋದು. ಸಾಲ್ವ್ ಮಾಡೋಣ. ಇವು ಎರಡರದ್ದು ಕ್ವಶನ್ಸ್, ಎರಡರದ್ದು ರೂಟ್ಗಳು ಕಂಡು ಹಿಡಿಯೋಣ. ಮೊದಲು ಫಸ್ಟ್ ಇಕ್ವೇಶನ್ ಏನೈತೆ, ವೈ ಸ್ಕ್ವೇರ್ ಮೈನಸ್ 29y ಪ್ಲಸ್ 204 ಈಸ್ ಈಕ್ವಲ್ಸ್ ಟು 0. 204 ಅನ್ನ 29 ಬರ್ಬೇಕಂತಂದ್ರೆ ಡಿವೈಡ್ ಮಾಡ್ತಾ ಹೋಗೋಣ. ಏನೇನ್ ಬರುತ್ತೆ ನೋಡೋಣ. ಇದು 51 4 204 ಆಗತ್ತ. 51 4 ಇದೇನಾಗತ್ತ, 51 ಬರ್ಬೇಕಂದ್ರೆ 17 3 7 3 20, 17 3 51 ಬರುತ್ತದೆ. ಇಂಟು 4 ಕೂಡ ಆಗತ್ತೆ. ಇದು ನೋಡೋಣ ಇವಾಗ. 17 ಮತ್ತು ಇವೆರಡು ಮಲ್ಟಿಪ್ಲೈ ಮಾಡಿ 4 3 12 ಆಯ್ತು. 17 ಮತ್ತು 12 ಎರಡು ರೂಟ್ಗಳು ಬಂದು ಮೈನಸ್ ಪ್ಲಸ್ ಇರೋದ್ರಿಂದ ಪ್ಲಸ್ ಪ್ಲಸ್ ರೂಟ್ಸ್ಗಳು ಬರ್ತವೆ. ಇದರ ರೂಟ್ಗಳ ವ್ಯಾಲ್ಯೂ ಏನೇನು ಬಂತು, 17 ಮತ್ತು 12. ನೆಕ್ಸ್ಟ್ ಇದಕ್ಕೆ ಬರೋಣ. ಎರಡನೇ ಇಕ್ವೇಶನ್ ಏನೈತೆ, ಜೆಡ್ ಸ್ಕ್ವೇರ್ ಮೈನಸ್ 37z ಪ್ಲಸ್ 342 ಇದನ್ನ ಇದಕ್ಕೋಸ್ಕರ 0. ಇದನ್ನ ಸಾಲ್ವ್ ಯಾವ ರೀತಿ ಮಾಡೋಣ ಅಂದ್ರೆ, ಇವೆರಡು ಇದು ತಗೊಳ್ರಿ. 3 1 3 ಹೋಗತ್ತಲ್ಲ, 3 ಹೋಗತ್ತ. 3 3 1 3 3 1 3 3 4 12 3 ಹೋಗ್ತು. ಆಮೇಲೆ ಮತ್ತೆ ವಾಪಸ್ 3 ಹೋಗುತ್ತೆ. 3 ಇಂಟು 3 ಇಂಟು 3 3 9, 1 ಉಳಿತು. 3 8 24. ಓಕೆ. 3 ಇಂಟು 3 ಇಂಟು ಇದು 19 ಬರಿಬಹುದು, 38. ಇವಾಗ ನೋಡೋಣ. 3 3 9 9 2 18 ಆಯ್ತು. 18 ಇಂಟು 19 ಮಾಡಿದ್ರೆ 18 ಇಂಟು 19 ಮಾಡಿದ್ರೆ ಈ ವ್ಯಾಲ್ಯೂ ಬರ್ತೈತಿ. ಮೈನಸ್ ಪ್ಲಸ್ ಇರೋದ್ರಿಂದ ಎರಡು ವ್ಯಾಲ್ಯೂ ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ 37 ಬರುತ್ತೆ. ಕರೆಕ್ಟ್ ಆಯ್ತು. ಇದ್ರ ವ್ಯಾಲ್ಯೂ ಏನ್ ಬಂದು 18, 19 ಎರಡು ವ್ಯಾಲ್ಯೂಗಳು ಬಂದು. ಅದರಿಂದ ದೊಡ್ಡದು ಯಾವ್ದು ಮೊದಲು ಬರೀರಿ, 19, 18. ಇವಾಗ ದೊಡ್ಡ ಎರಡು ಪ್ಲಸ್ ಮಾಡಬೇಕು. 19 ಮತ್ತು 17 ಎರಡು ಪ್ಲಸ್ ಮಾಡಿದಾಗ 17 ಪ್ಲಸ್ 19 ಮೈನಸ್ 18 ಪ್ಲಸ್ 12 ಇದು ಮಾಡ್ಬೇಕು. ಇವಾಗ ನಾವು 19 17 ಸೇರಿಸಿದಾಗ 18 36 ಆಗತ್ತೆ. ಮೈನಸ್ ಇದೆಷ್ಟಾಗತ್ತ, 30 ಆಗತ್ತೆ. ಇದ್ರದ್ದು ಫೈನಲ್ ವ್ಯಾಲ್ಯೂ ಏನ್ ಬರುತ್ತೆ, 6 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನ್ ಬಂದು 6. ಎಕ್ಸ್ ವ್ಯಾಲ್ಯೂ 6. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಒಂದು ಇಕ್ವೇಶನ್ ರೂಟ್ ಕೊಟ್ಟಿದ್ದಾನೆ. ವಾಟ್ ವಿಲ್ ಬಿ ದ ಇಕ್ವೇಶನ್ ಹೂಸ್ ರೂಟ್ಸ್ಗಳು. ಅಲ್ಪ ವಿಟಾಗನ್ನ ಕಂಡು ಹಿಡೀರಿ. ಆಮೇಲೆ ಮತ್ತೆ ಎರಡು ವ್ಯಾಲ್ಯೂಗಳು ಸಿಗ್ತಾವೆ. ಆ ವ್ಯಾಲ್ಯೂಗಳು ತಗೊಂಡ್ ಬಂದು ಎರಡನೇದ್ರಲ್ಲಿ ಅಪೋಟ್ ಮಾಡ್ರಿ. ಅಲ್ಲಿ ಇನ್ನೊಂದು ರೂಟ್ಗಳು ಸಿಗ್ತಾವೆ. ಆ ರೂಟ್ಗಳ ಮೂಲಕ ಇಕ್ವೇಶನ್ ಫೈಂಡ್ ಮಾಡ್ರಿ. ರೂಟ್ಗಳು ಸಿಕ್ಕಾಗ ಇಕ್ವೇಶನ್ ಫೈಂಡ್ ಮಾಡೋದು ಫಾರ್ಮುಲಾ ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಟ್ರೈ ಮಾಡ್ರಿ, ಬರುತ್ತೆ ಇದು ಆನ್ಸರ್. ಟ್ರೈ ಮಾಡ್ದೆ ಹಂಗೆ ಕೂತ್ರೆ ಏನೂ ಬರಂಗಿಲ್ಲ. ಇಕ್ವೇಶನ್ ಏನೈತೆ, ಪಿ ಸ್ಕ್ವೇರ್ ಪ್ಲಸ್ 20 ಇಸ್ ಈಕ್ವಲ್ಸ್ ಟು 9p. ಇದನ್ನ ಇದು ಮಾಡಿದಾಗ ಏನು ಸಿಂಪ್ಲಿಫೈ ಮಾಡಿದಾಗ ಪಿ ಸ್ಕ್ವೇರ್ ಮೈನಸ್ 9p ಪ್ಲಸ್ 20 ಇಸ್ ಈಕ್ವಲ್ಸ್ ಟು 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಯ್ತು. ಇದ್ರದ್ದು ಎರಡು ರೂಟ್ಗಳು ಕೊಟ್ಟಿದ್ದಾನೆ, ಅಲ್ಫಾ ಮತ್ತು ಬೀಟಾ ಅಂತೇಳಿ. ಇದರಲ್ಲಿ ಅಲ್ಫಾ ದೊಡ್ಡದೈತೆ ಬೀಟಾಗಿಂತ.
ಅಲ್ಫಾ ಮತ್ತು ಬೀಟಾ ಅಂತ ಹೇಳ್ಕೊಟ್ಟಿದ್ದಾನೆ, ಅಲ್ಫಾ ದೊಡ್ಡದೈತೆ ಬೀಟಾಗಿಂತ. ಓಕೆ, ರೂಟ್ಸ್ಗಳು ಫೈಂಡ್ ಮಾಡೋಣ. ಇದೇನಾಗುತ್ತೆ, ಮಲ್ಟಿಪ್ಲೈ ಮಾಡಿದಾಗ 20 ಬರಬೇಕು, ಆ್ಯಡ್ ಮಾಡಿದಾಗ 9 ಬರಬೇಕು. ಆ್ಯಡ್ ಯಾಕೆ ಮಾಡ್ತೀವಿ ಅಂದರೆ ಮೈನಸ್ ಪ್ಲಸ್ ಇದ್ದಾಗ ಪ್ಲಸ್ ಪ್ಲಸ್ ರೂಟ್ಸ್ ಬರ್ತವೆ, ಅದಕ್ಕೋಸ್ಕರ ಎರಡು ಆ್ಯಡ್ ಮಾಡಬೇಕಾಗುತ್ತೆ. ಮೈನಸ್ ಪ್ಲಸ್ ಇದ್ದಾಗ ಪ್ಲಸ್ ಪ್ಲಸ್ ರೂಟ್ ಬರೋದ್ರಿಂದ ಎರಡು ರೂಟ್ಸ್ಗಳು ಆ್ಯಡೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಎರಡು ರೂಟ್ಗಳನ್ನು ಆ್ಯಡ್ ಮಾಡಿದಾಗ 9 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 20 ಬರಬೇಕು. ಆ ಥರದಂದರೆ 4 5 20. ಓಕೆ, 4 ಇಂಟು 5 ಎರಡು ರೂಟ್ಗಳಾಗ್ತವೆ, ಎರಡು ಪ್ಲಸ್ ಪ್ಲಸ್. ಅದಕ್ಕೋಸ್ಕರ ಪಿದು ವ್ಯಾಲ್ಯೂ ಏನು ಬಂತು, 4, 5. ಇವೇ ಎರಡು ರೂಟ್ಗಳಿದಾವೆ, ಅಲ್ಫಾ ಮತ್ತು ಬೀಟಾ. ಅಲ್ಫಾ ದೊಡ್ಡದಂದ್ರೆ ಅಲ್ಫಾದ ವ್ಯಾಲ್ಯೂ ಏನಾಯಿತು, 5 ಆಯಿತು, ಬೀಟಾದ ವ್ಯಾಲ್ಯೂ ಏನಾಯಿತು, 4 ಆಯಿತು. ಇವಾಗ ಇದನ್ನೇ ನಾವು ಇಲ್ಲಿ ತಗೊಂಬಂದು ಹಾಕೋಣ. ಏನು ನೆಕ್ಸ್ಟ್ ಏನದನ, ದೆನ್ ವಾಟ್ ವಿಲ್ ಬಿ ದ ಇಕ್ವೇಶನ್ ವಿತ್ ದ ರೂಟ್ a+2 ಆ್ಯಂಡ್ ಅಲ್ಫಾ +2 ಆ್ಯಂಡ್ ಬೀಟಾ -3. ಇನ್ನೂ ಎರಡು ರೂಟ್ಸ್ಗಳು ಸಿಕ್ಕು ನಮ್ಗೆ. ಇನ್ನೂ ಎರಡು ರೂಟ್ಸ್ಗಳು ಯಾವ್ಯಾವ ಅಂತಂದರೆ ಅಲ್ಫಾ +2 ಬೀಟಾ -3. ಇದು ಎರಡನೇ ಇಕ್ವೇಶನ್ ರೂಟ್ಗಳು. ಅಲ್ಫಾ +2 ಅಂದರೆ 5ರಲ್ಲಿ 2 ಸೇರಿಸಿ 7 ಆಯ್ತು, 5 + 2 7 ಆಯ್ತು. ನೆಕ್ಸ್ಟ್ ಬೀಟಾ ಅಂತಂದರೆ 4 - 3 ಇದೇನಾಗುತ್ತೆ, 1 ಆಗುತ್ತೆ. 7 ಆ್ಯಂಡ್ 1 ಎರಡನೇ ಇಕ್ವೇಶನ್ ರೂಟ್ ಆಯಿತು. ಇವೆರಡು ರೂಟ್ಗಳಿದಾವೆ ಎರಡನೇ ಇಕ್ವೇಶನ್. ಹಾಗಿದ್ರೆ ಇಕ್ವೇಶನ್ ಫಾರ್ಮ್ ಮಾಡೋದು ಫಾರ್ಮುಲಾ ಏನೈತೆ ಅಂದರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಅಂದರೆ ಈಗ ಇವೆರಡು ಅಲ್ಫಾ ಪ್ಲಸ್ ಬೀಟಾ ಆಗ್ತವೆ, ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಇವೆರಡು ರೂಟ್ಗಳು. ಇದು ಫಾರ್ಮುಲಾ ಐತೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇವಾಗ ಇದು ಈ ಇಕ್ವೇಶನ್ ಪ್ರಕಾರ ರೂಟ್ಸ್ಗಳು ಯಾವ್ಯಾವುದು, ಇವೆರಡು. ಅದು ಅಲ್ಫಾ ಮತ್ತು ಬೀಟಾ ಇವೆರಡು ಅದು. ಇವಾಗ 7 + 1 8 ಆಯಿತು. x² ಮೈನಸ್ 8 ಪ್ಲಸ್ 7 ಅಂದರೆ 7 7 = 0. ಇಲ್ಲಿ ಎಕ್ಸ್ ಐತೆ. x² - 8x + 7 = 0. ಬೇಕಿದ್ರೆ ಸಾಲ್ವ್ ಮಾಡಿದ್ರೆ ಇವೆರಡು ರೂಟ್ಗಳು ಬರ್ತವೆ. 7 ಅಂದರೆ 7, 8 ಮಾಡಿದಾಗ 7 ಬರುತ್ತೆ, ಆ್ಯಡ್ ಮಾಡಿದಾಗ 8 ಬರುತ್ತೆ. ಎರಡು ರೂಟ್ಸ್ಗಳು ಪ್ಲಸ್ ಮೈನಸ್ ಬರೋದ್ರಿಂದ ಪ್ಲಸ್ ಆಗ್ತವೆ. ಅದೇ ಬರೋದೈತಿ. ಆನ್ಸರ್ ಏನೈತಿ ಇದ್ರದ್ದು, x² - 8x + 7 = 0. ಇದು ಇದ್ರ ಫೈನಲ್ ಆನ್ಸರ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್. ಇವತ್ತಿನ ಈ ಕ್ಲಾಸ್ ಆದ ತಕ್ಷಣ ನಿಮಗೆ ಇದರ PPT ಗ್ರೂಪಲ್ಲಿ ಸಿಗುತ್ತೆ. ಆಮೇಲೆ ಆ PPTಗಳಲ್ಲಿ ಯಾವುದೇ ರೀತಿ ನೋಟೇಷನ್ ಇರಂಗಿಲ್ಲ. ಇಲ್ಲಿ ನಾನು ಸಾಲ್ವ್ ಮಾಡಿರೋದು ಜಸ್ಟ್ ಕ್ವಶನ್ಸ್ಗಳು ಇರ್ತವೆ. ಆ ಕ್ವಶನ್ಸ್ಗಳು ನೀವು ಓನಾಗಿ ಇಲ್ಲಿ ಕ್ಲಾಸ್ ಕೇಳಿರ್ತೀರಲ್ಲ, ಓನಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇನ್ ಕೇಸ್ ಏನೇ ಡೌಟ್ ಬಂದರೂ ಅವೆಲ್ಲ ಕ್ವಶನ್ಸ್ಗಳು ಸಾಲ್ವ್ ಮಾಡಿರೋ ಕ್ಲಾಸ್ಗಳು ಯೂಟ್ಯೂಬಲ್ಲಿ ಇರ್ತೈತೆ. ವಾಪಸ್ ಎಷ್ಟನೇ ಕ್ಲಾಸಿನ PPT ಸಾಲ್ವ್ ಮಾಡ್ತೀರ ಅದು ಓಪನ್ ಮಾಡಿಕೊಂಡು ಆ ಕ್ವಶನನ್ನು ಈ ಕ್ಲಾಸಸ್ಗಳ ಮೂಲಕ ಕ್ಲಿಯರ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ಈ ಕ್ವಶನಲ್ಲಿ ಏನೈತೆ, ಒಂದನೇದರಲ್ಲಿ ಸಮ್ ಆಫ್ ದ ರೂಟು, ಎರಡನೇದರಲ್ಲಿ ಪ್ರಾಡಕ್ಟ್ ಆಫ್ ದ ರೂಟ್ ಕೊಟ್ಟಿದ್ದಾನೆ. ಆಮೇಲೆ ಅವೆರಡು ತಗೊಂಡು ಅವೆರಡರ ಮೂಲಕ ಮೂರನೇದು ಏನು ಮಾಡೋದು, ನೀವು ಇಕ್ವೇಶನ್ ಹೂಸ್ ರೂಟ್ಸ್ ಆರ್ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ರೂಟ್ಸ್ ಆಫ್ ಇಕ್ವೇಶನ್ 1 and 2 ಐತೆ. ಅವುಗಳ ಮೂಲಕ ಮೂರನೇ ಇಕ್ವೇಶನ್ ಫೈಂಡ್ ಮಾಡೋದು. ದೆನ್ ಫೈಂಡ್ ದ ಸಮ್ ಆಫ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಫ್ ದ ಇಕ್ವೇಶನ್ ಕ್ವಾಂಟಿಟಿ 3 ಕಾನ್ಸ್ಟೆಂಟ್ ವ್ಯಾಲ್ಯೂ ಆ್ಯಂಡ್ ಲೋವರ್ ರೂಟ್ಸ್ ಆಫ್ ಇಕ್ವೇಶನ್ 1 and ಇಕ್ವೇಶನ್ 3. ಈ ಕ್ವಶನ್ ಏನೈತೆ ಅಂತ ಹೇಳ್ತೀನಿ ನಾನು, ನೀವು ಆಮೇಲೆ ಸಾಲ್ವ್ ಮಾಡಿರಿ. ಇದ್ರದ್ದು ಎರಡು ರೂಟ್ಸ್ಗಳು ಬರ್ತವೆ, ಇದ್ರದ್ದು ಎರಡು ರೂಟ್ಸ್ಗಳು ಬರ್ತವೆ. ಈ ಎರಡು ರೂಟ್ಸ್ಗಳನ್ನು ತಗೊಂಡು ಇದ್ರದ್ದು ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ರೂಟ್ ಆಫ್ ದ ಇಕ್ವೇಶನ್ 1 and 2 ರೆಸ್ಪೆಕ್ಟಿವ್ಲಿ. ಓಕೆ, ಇದ್ರದ್ದು ಹೈಯೆಸ್ಟ್ ರೂಟ, ಇದ್ರದ್ದು ಲೋಯೆಸ್ಟ್ ರೂಟ, ಎರಡು ರೂಟ್ಸ್ಗಳನ್ನು ತೊಗೊಳ್ರಿ. ಇದ್ರದ್ದು ಹೈಯೆಸ್ಟ್ ವ್ಯಾಲ್ಯೂ ರೂಟ್ದು, ಆಮೇಲೆ ಇದ್ರ ಲೋಯೆಸ್ಟ್ ವ್ಯಾಲ್ಯೂ ರೂಟ್ದು. ಆ ಎರಡು ರೂಟ್ಗಳ ವ್ಯಾಲ್ಯೂ ತೊಗೊಂಡು ಇನ್ನೊಂದು ಇಕ್ವೇಶನ್ ಇಲ್ಲಿ ಫಾರ್ಮ್ ಮಾಡ್ತಾರೆ. ಇನ್ನೊಂದು ಇಕ್ವೇಶನ್ ಫಾರ್ಮ್ ಆಗುತ್ತೆ. ಆ ಇಕ್ವೇಶನಲ್ಲಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರ್ತೈತಿ. ಇವುಗಳನ್ನು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಕರೀತಾರೆ, 18 21. ಅದೇ ರೀತಿ ಇದರಲ್ಲಿ ಒಂದು ಬರುತ್ತೆ. ಆ ವ್ಯಾಲ್ಯೂ ಪ್ಲಸ್ ಈ ಇಕ್ವೇಶನ್ ರೂಟ್ಸ್ ಆಫ್ ದ ಇಕ್ವೇಶನ್ ಲೋವರ್ ರೂಟ್ಸ್ ಅಂದರೆ ಇದ್ರದ್ದು ಸಣ್ಣ ರೂಟ, ಇದ್ರದ್ದು ಸಣ್ಣ ರೂಟ, ಅವು ಎರಡುಗಳನ್ನು ಒಟ್ಟು ಟೋಟಲ್ 3 ಪ್ಲಸ್ ಮಾಡಿ ಆನ್ಸರ್ ಹೇಳ್ರಿ ಅಂತ ಹೇಳಿರೋದು. ಟ್ರೈ ಮಾಡಿರಿ. 1 ನಿಮಿಷ ಟೈಮ್ ತಗೊಳ್ರಿ. 1 ಸೆಕೆಂಡ್. 58 ಕೂತಾ ಪ್ರೀವಿಯಸ್ ಕ್ವಶನ್. ಇದೇ ಕ್ವಶನ್ ಟ್ರೈ ಮಾಡಿರಿ.
ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ಓಕೆ, ಸಾಲ್ವ್ ಮಾಡಿ ನಾನು ನನ್ನ ಜೊತೆನೆ. ಏನೈತೆ, ಒಂದೇ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ 2x² - 21x + 18 = 0 ಆಯ್ತು. ಇದರ ಎರಡು ರೂಟ್ಗಳು ಫೈಂಡ್ ಮಾಡಬೇಕು. ಪ್ಲಸ್ ಮೈನಸ್ ಇರೋದ್ರಿಂದ ಪ್ಲಸ್ ಎರಡು ರೂಟ್ಗಳು ಬರ್ತವೆ. ಪ್ಲಸ್ ಎರಡು ರೂಟ್ಸ್ಗಳು. ಓಕೆ, 18 2 36 ಮಲ್ಟಿಪ್ಲೈ ಮಾಡಿದ್ರೆ ಇದು 18 ಐತೆ, ಇಲ್ಲಿ 2 ಐತೆ, 2 ಮಲ್ಟಿಪ್ಲೈ ಮಾಡಿದ್ರೆ 36 ಆಯ್ತು. ಮಲ್ಟಿಪ್ಲೈ ಮಾಡಿದ್ರೆ 36 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ 36 ಬರಬೇಕು. ಆ್ಯಡ್ ಮಾಡಿದ್ರೆ ಏನು ಬರಬೇಕು, 21 ಬರಬೇಕು. ಆ ರೀತಿ 2 9 4 36 ಆಗುತ್ತೆ. 12 3 36 ಆಗುತ್ತೆ. 12 3 36 ಆಗುತ್ತೆ. ಓಕೆ, ಆಮೇಲೆ 9 4 36 ಕೂಡ ಆಗುತ್ತೆ. 6 6 36 ಕೂಡ ಆಗುತ್ತೆ. ಅದು ಕೂಡ ಬರಂಗಿಲ್ಲ. ಇದಕ್ಕಿಂತ ಯಾವುದು, 4 3 12 ಆಗುತ್ತೆ. 3 3 9 9. ಇಕ್ವೇಶನ್ ಅಲ್ಲಿ ಏನೋ ಮಿಸ್ಟೇಕ್ ಐತೆ ಇದ್ರ ನಂಗಾಯ್ತು. ಇಕ್ವೇಶನ್ ಮಿಸ್ಟೇಕ್ ಐತೆ. ಒಂದೇ ಇಕ್ವೇಶನ್ ಅಲ್ಲಿ b² - 4ac ಅಂದ್ರೆ > 0 ಬರಂಗಿಲ್ಲಲ್ಲ. 36 ಒಂದಲೇ ಇದಕ್ಕಿನ್ನ ಡಿವೈಡ್ ಮಾಡಿದ್ರೆ 18 2 ಆಗುತ್ತೆ. 18 2 ಅಂದ್ರೆ 20 ಆಗ್ಬೇಕಾಗಿತ್ತು. 21 ಅಲ್ಲ, ಇದು 20 ಮಾಡ್ಕೊಡ್ರಿ. ಇದು 20 ಮಾಡ್ಕೊಡ್ರಿ. 1 ಸೆಕೆಂಡ್, ಇದನ್ನ 20 ಮಾಡ್ಕೊಡ್ರಿ. ಟೈಮ್ ಕೊಟ್ಟು ವೇಸ್ಟ್ ಆಯ್ತು ನಿಮ್ಗೆ. ಓಕೆ, 20 ಮಾಡ್ಕೊಡ್ರಿ. ಅದು ಕೆಲವೊಂದು ಟೈಪಿಂಗ್ ಮಿಸ್ಟೇಕ್ ಆಗ್ತವೆ. 18 2 36 ಮಲ್ಟಿಪ್ಲೈ ಮಾಡಿದಾಗ 36 ಬರಬೇಕು. ಆ್ಯಡ್ ಮಾಡಿದಾಗ 20 ಬರಬೇಕು. ಅಂದರೆ 18 × 2 ರೂಟ್ಸ್ಗಳು ಬಂದು. ಬಟ್ ಇದು ಎದ್ರ ವ್ಯಾಲ್ಯೂ ಬಂತು, 2x = 89 2 ಬಂತು. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 991 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬಂತು, ಇದರ ಎರಡು ರೂಟ್ಗಳು 9 and 1 ಬಂತು. ಒಂದು ಹೈಯೆಸ್ಟ್ ರೂಟ್ 9, ಲೋಯೆಸ್ಟ್ ರೂಟ್ 1 ಬಂತು. ಎರಡನೇದು ಕಾಲನ 21 ಬರಬೇಕು. ಮಲ್ಟಿಪ್ಲೈ ಮಾಡಿದಾಗ ಇದು ಮೈನಸ್ ಪ್ಲಸ್ ಐತೆ, ಅದಕ್ಕೋಸ್ಕರ ಎರಡು ರೂಟ್ ಪ್ಲಸ್ ಬರ್ತವೆ. ಹಂಗಿದ್ಮೇಲೆ ಮಲ್ಟಿಪ್ಲೈ ಮಾಡಿದಾಗ 21, ಆ್ಯಡ್ ಮಾಡಿದಾಗ 10 ಬರಬೇಕು. ಆ ರೀತಿ ಎರಡು ರೂಟ್ಗಳು. 7 3 21, 7 3 21, ಆ್ಯಡ್ ಮಾಡಿದಾಗ 10 ಬರುತ್ತೆ. ಅಂದರೆ ಇದ್ರ ಎರಡು ರೂಟ್ಗಳು ಏನು ಬಂದು 7 ಮತ್ತು 3 ಬಂದು. ಇವಾಗ ಕೇಳಿರೋದೇ ನಾನು ಥರ್ಡ್ ಕ್ವಾಂಟಿಟಿ 3 ಏನೈತೆ, ನ್ಯೂ ಇಕ್ವೇಶನ್ ಫಾರ್ಮ್ ಮಾಡಬೇಕು. ರೂಟ್ಸ್ ಆರ್ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ರೂಟ್ಸ್ ಆಫ್ ಇಕ್ವೇಶನ್ 1 9 2 ರೆಸ್ಪೆಕ್ಟಿವ್ಲಿ. ಹೈಯೆಸ್ಟ್ ರೂಟ್ ಇದ್ರದ್ದು 9 ಅದ, ಲೋಯೆಸ್ಟ್ ರೂಟ್ ಇದ್ರದ್ದು 3 ಅದ. 3 ಮತ್ತು 9 ಅನ್ನು ಯೂಸ್ ಮಾಡಿ ಒಂದು ಹೊಸ ಇಕ್ವೇಶನ್ ಫಾರ್ಮ್ ಮಾಡಬೇಕು. 9, 3. ಈಗ ಎರಡು ಕಡೆ ಎಕ್ಸ್ ಇರೋದ್ರಿಂದ ಒಂದು y ತಗೋಣ ವೇರಿಯೇಬಲ್. y² - α + β y + α β = 0. ಇದು ಸ್ಟ್ಯಾಂಡರ್ಡ್ ಇಕ್ವೇಶನ್. ಇದ್ರಾಗ ಇವೆರಡು ರೂಟ್ಸ್ಗಳ ವ್ಯಾಲ್ಯೂ ಫಿಲ್ ಮಾಡಿರಿ. y² - 9 + 3 12, 12y + 9 3 27, 27 = 0. ಇದು ಇದರದ್ದು ವ್ಯಾಲ್ಯೂ ಬಂತು. ಥರ್ಡ್ ಇಕ್ವೇಶನ್ ಬಂತು, ಕ್ವಾಂಟಿಟಿ 3 ಇಕ್ವೇಶನ್ ಬಂತು. ಕೇಳಿರೋದೇನು ಕ್ವಶನ್ ಅಲ್ಲಿ ಏನು ಕೇಳಿದಾನೆ, ಫೈಂಡ್ ದ ಸಮ್ ಆಫ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಫ್ ಸಿ. ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿ ಅಂತ ಕರೀತಾರೆ. ಕಾನ್ಸ್ಟೆಂಟ್ ವ್ಯಾಲ್ಯೂ ಆಫ್ ಕ್ವಾಂಟಿಟಿ ಸಿ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಇದರ ಕಾನ್ಸ್ಟೆಂಟ್ ವ್ಯಾಲ್ಯೂ ಅನ್ನೋದು ಇದು ಅದ. ಅಂಡ್ ಲೋವರ್ ರೂಟ್ಸ್ ಆಫ್ ಕ್ವಾಂಟಿಟಿ 1 and ಕ್ವಾಂಟಿಟಿ 3. ಕ್ವಾಂಟಿಟಿ 1 and ಕ್ವಾಂಟಿಟಿ ಎ and ಕ್ವಾಂಟಿಟಿ ಬಿ. ಕ್ವಾಂಟಿಟಿ ಎ ಲೋವರ್ ರೂಟ್ಸ್, ಆಮೇಲೆ ಕ್ವಾಂಟಿಟಿ ಬಿ ಲೋವರ್ ರೂಟ್ಸ್. ಇವೆಲ್ಲದ್ರದ್ದು ಸಮ್ ಕೇಳಿದಾನೆ. ಅಂದರೆ 27 + 1 + 3 = 31. ಇದರ ಆನ್ಸರ್ ಏನಾಯ್ತು, 31. ಆನ್ಸರ್ 31 ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನೇನು ಮಾಡಿದ್ವಿ ನಾವು ಇದರಲ್ಲಿ, ಒಂದನೇದ್ರದ್ದು ರೂಟ್ ಕಂಡುಹಿಡಿದ್ವಿ, ಎರಡನೇದು ರೂಟ್ಸ್ ಕಂಡುಹಿಡಿದ್ವಿ. ಎರಡು ರೂಟ್ಸ್ಗಳಲ್ಲಿ ಒಂದ್ರದ್ದು ಹೈಯೆಸ್ಟ್, ಒಂದ್ರದ್ದು ಲೋಯೆಸ್ಟ್ ರೂಟ್ ತಗೊಂಡು ಒಂದು ಇಕ್ವೇಶನ್ ಫಾರ್ಮ್ ಮಾಡಿದ್ವಿ. ಆ ಇಕ್ವೇಶನ್ ಕೇಳಿರೋದೇನೋ ಇದರ ಒಂದು ಕಾನ್ಸ್ಟೆಂಟ್ ಪ್ಲಸ್ ಆ್ಯಂಡ್ ಇದರದ್ದು ಒಂದು ಲೋವರ್ ರೂಟ್ ಪ್ಲಸ್, ಆಮೇಲೆ ಎರಡನೇದ್ರದ್ದು ಲೋವರ್ ರೂಟ್ ಪ್ಲಸ್, ಇವು ಮೂರು ಪ್ಲಸ್ ಮಾಡಿ ಅದರದ್ದು ಫೈನಲ್ ಆನ್ಸರ್ ಎಷ್ಟಾಗುತ್ತೆ ಕಂಡುಹಿಡಿಯಕ್ಕೆ ಹೇಳಿರೋದು. ಅದೇ 31. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಬನ್ರಿ. ಈ ಕ್ವಶನ್ ಅಲ್ಲಿ ಏನೈತಿ ಅಂದ್ರೆ, ಒಂದು ಇಕ್ವೇಶನ್ ಕೊಟ್ಟಿದ್ದಾನೆ. ಆ ಇಕ್ವೇಶನ್ಗೆ 1 ರೂಟ್ 2 ಟೈಮ್ಸ್ ಅದ ರೂಟ್. ಒಂದು ರೂಟ್ ಎರಡನೇ ರೂಟಿಂದ ಡಬಲ್ ಐತೆ. ಓಕೆ, ಅಂದ್ರೆ ಇದೇನು ಕೊಟ್ಟಿದ್ದಾನೆ ಅಂದ್ರೆ, ಒಂದು ಇಕ್ವೇಶನ್ ರೂಟ್ ಇನ್ನೊಂದು ರೂಟಿಂದ ಡಬಲ್ ಐತೆ ಅಂದ್ರೆ ರೇಷಿಯೋ ಕೊಟ್ಟಿದ್ದಾನೆ.
ಅರ್ಥ ಆಗತ್ತೆ ನಿಮ್ಗೆ. ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ, ಗೊತ್ತಾಗುತ್ತೆ. ಟ್ರೈ ಮಾಡಿರಿ, ನೀವು ಅರ್ಥ ಆಗುತ್ತೆ. ಇದು ರೀತಿ ಕ್ವಶನ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಿ ಒಂದು. ಕೆ ಇಸ್ ಅ ಪಾಸಿಟಿವ್ ಇಂಟೀಜರ್ ಅಂತ ಬರ್ಕೊಡ್ರಿ, ಅದೊಂದು ಲೈನ್ ಸ್ಕಿಪ್ ಆಗಿದೆ. ಕೆ ಅನ್ನೋದನ್ನು ಪಾಸಿಟಿವ್ ಇಂಟೀಜರ್ ಐತೆ. ಕೆ ಪಾಸಿಟಿವ್ ಕೊಟ್ಟಿರ್ತದೆ ಅಂತಂದ್ರೆ ಇಕ್ವೇಷನ್ ಸಾಲ್ವ್ ಮಾಡೋಕೆ ಆಗಂಗಿಲ್ಲ, ಟೈಮ್ ತೊಗೊಳತ್ತೆ. ಯಾಕನ್ನೋದನ್ನು ನಾನು ಹೇಳ್ತೀನಿ, ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ನೋಡೋಣ. ಎಕ್ಸ್ ಸ್ಕ್ವಯರ್, ಸೆಕೆಂಡ್, ಎಕ್ಸ್ ಸ್ಕ್ವಯರ್ ಮೈನಸ್ ಕೆ ಎಕ್ಸ್ ಪ್ಲಸ್ 32 ಈಸ್ ಈಕ್ವಲ್ಸ್ ಟು 0 ಅಂತ ಐತೆ. ಕೊಟ್ಟಿರೋದೇನವನು ಒನ್ ರೂಟ್ ಈಸ್ 2 ಟೈಮ್ಸ್ ಅದರ್ ರೂಟ್. ಒಂದು ರೂಟ್ ಎಕ್ಸ್ದ ವ್ಯಾಲ್ಯೂಸ್ ಏನದಲ್ಲ, ಎಕ್ಸ್ದ ರೂಟ್ಸ್ಗಳು ಬರ್ತಾವಲ್ಲ, ಆ ರೂಟ್ ಒಂದು ರೂಟ್ ಎ ಅನ್ಕೊಳ್ಳೋಣ. ಆ ರೂಟ್ ಎರಡನೇ ರೂಟಿನ ಡಬಲ್ ಐತೆ. ಅಂದ್ರೆ ಒಂದು ರೂಟ್ ಎ ಅನ್ಕೊಂಡ್ರೆ ಎರಡನೇ ರೂಟ್ 2a ಆಗತ್ತೆ. ಒಂದು ರೂಟ್ ಈ ರೂಟ್ ಐತಲ್ಲ, ಎರಡನೇ ರೂಟಿನ ಡಬಲ್ ಐತೆ. ಅಂದ್ರೆ ಒಂದ್ರದ್ದು ಡಬಲ್ ಇನ್ನೊಂದು ಐತೆ. ಒಂದು ಎ ಆಗಿದ್ರೆ ಇನ್ನೊಂದು 2a ಆಗತ್ತೆ. ಇವೆರಡು ರೂಟ್ಸ್ಗಳು ಇದ್ರದ್ದು. ಇದರಿಂದ ನಾವು ಏನು ಕಂಡು ಹಿಡಿಬೇಕು ಇವಾಗ? ಕೆದ ವ್ಯಾಲ್ಯೂ ಕಂಡು ಹಿಡಿಬೇಕು. ಒಂದೇ ಇಕ್ವೇಷನ್ ಅಲ್ಲಿ ಕೆದ ವ್ಯಾಲ್ಯೂ ಕಂಡು ಹಿಡಿದಾಗ ಮಾತ್ರ ಇದ್ರ ಆನ್ಸರ್ ಸಿಗುತ್ತೆ ನಮ್ಗೆ. ಕೆದ ವ್ಯಾಲ್ಯೂ ಕಂಡು ಹಿಡಿಯೋಣ ಮೊದಲು. ಕೆದ ವ್ಯಾಲ್ಯೂ ಕಂಡು ಹಿಡಿಬೇಕಂತಂದ್ರೆ ನಮ್ಗೆ ಕೆದ ವ್ಯಾಲ್ಯೂನು ಬೇಕು, ಆಮೇಲೆ ರೂಟ್ಸ್ಗಳು ಬೇಕು. ಯಾವ್ದ್ರದ್ದು? ಇಕ್ವೇಷನ್ ಒಂದು. ಅದನ್ನು ಯಾವ ರೀತಿ ಕಂಡು ಹಿಡಿಯೋದು ನೋಡೋಣ. ನಮ್ಗೆ ಎರಡು ಫಾರ್ಮುಲಾ ಆಲ್ರೆಡಿ, ಯೂನಿವರ್ಸಲ್ ಫಾರ್ಮುಲಾ, ಸಮ್ ಆಫ್ ದ ರೂಟ್ ಮತ್ತು ಪ್ರಾಡಕ್ಟ್ ಆಫ್ ದ ರೂಟ್. ಫಸ್ಟ್ ಒನ್ ಪ್ರಾಡಕ್ಟ್ ಆಫ್ ದ ರೂಟ್ಗೆ ಬರೋಣ ಇದರಲ್ಲಿ, ಯಾಕಂದ್ರೆ ರೇಷಿಯೋ ಐತಲ್ಲ ಅದಕ್ಕೋಸ್ಕರ. ಸಮ್ ಆಫ್ ದ ರೂಟಿಗೆ ಹೋದ್ರೆ ಮತ್ತೊಂದು ಕೆ ಬರ್ತೈತಿ. ಇವಾಗ ನಮ್ ಕೆ ಇಲ್ಲದೆ ಡೈರೆಕ್ಟ್ ವ್ಯಾಲ್ಯೂ ಸಿಗೋದು ಇಲ್ಲಿ 32 ಐತೆ, ಇಲ್ಲಿ 1 ಐತೆ. ಅಂದ್ರೆ ಸಿ ಬೈ ಎ ಅದಲ್ಲ. ಈಗ ಸಮ್ ಆಫ್ ದ ರೂಟ್ ಅಲ್ಫಾ ಪ್ಲಸ್ ಬೀಟಾ ಏನೈತೆ, ಸಮ್ ಆಫ್ ದ ರೂಟ್ ಎದ ವ್ಯಾಲ್ಯೂ ಗೊತ್ತೈತೆ. ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಎ ಪ್ಲಸ್ 2a. ಇದ್ರ ವ್ಯಾಲ್ಯೂ ಏನಾಗತ್ತೆ? ಸಮ್ ಆಫ್ ದ ರೂಟ್ ಅಂದ್ರೆ ಮೈನಸ್ ಕೆ ಬೈ ಮೈನಸ್ ಬಿ ಬೈ ಎ ಅಂತ ಐತೆ. ಮೈನಸ್ ಬಿ ಬೈ ಎ ಅಂತಂದ್ರೆ ಮೈನಸ್ ಬಿ ಅಂದ್ರೆ ಕೆ ಅದ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಕೆ ಬೈ 1 ಆಗುತ್ತೆ. ಇದ್ರ ವ್ಯಾಲ್ಯೂ ಪ್ಲಸ್ ಕೆ ಬೈ 1 ಆಗುತ್ತೆ. ಬಟ್ ಕೆ ಮತ್ತೊಂದು ವೇರಿಯೇಬಲ್, ಡಬಲ್ ವೇರಿಯೇಬಲ್ ಆಗುತ್ತೆ ಅಂತೇಳಿ ಇದಕ್ಕೆ ಹೋಗಂಗಿಲ್ಲ ನಾವು. ಡೈರೆಕ್ಟ್ ಎಲ್ಲಿ ಹೋಗ್ತೀವಿ ಅಂತಂದ್ರೆ, ಓಕೆ ಸಾರಿ
ಎಕ್ಸ್ ಸ್ಕ್ವಯರ್ ಮೈನಸ್ ಕೆ ಎಕ್ಸ್ ಪ್ಲಸ್ 32 ಇಸ್ ಈಕ್ವಲ್ಸ್ ಟು 0. ಡೈರೆಕ್ಟ್ ಸಿ ಬೈ ಎಗೆ ಹೋಗ್ತೀವಿ. ಸಿ ಬೈ ಎಗೆ ಬರೋಣ ಇವಾಗ. ಸಿ ಬೈ ಏನಾಗುತ್ತೆ? ಸಿ ಬೈ ಅಂದ್ರೆ ಪ್ರಾಡಕ್ಟ್ ಆಫ್ ದ ರೂಟ್. ಪ್ರಾಡಕ್ಟ್ ಆಫ್ ದ ರೂಟ್ ಅಂದ್ರೆ ರೂಟ್ಸ್ಗಳು ಗೊತ್ತಿದಾವೆ ನಮಗೆ, ಎ ಮತ್ತು 2a ಅಂತ ಎರಡು ರೂಟ್ಸ್ಗಳು ಇದಾವೆ. ಪ್ರಾಡಕ್ಟ್ ಆಫ್ ದ ರೂಟ್ಸ್ a ಇಂಟು 2a ಇಸ್ ಈಕ್ವಲ್ಸ್ ಟು ಸಿ ಬೈ ಎ ಅದ. ಸಿ ಬೈ ಎ ಅಂತಂದ್ರೆ 32 ಡಿವೈಡೆಡ್ ಬೈ 1. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಫಾರ್ಮುಲಾ ಬರೀಲ್ಲ, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಸಿ ಬೈ ಎ ಅಂತೇಳಿ. ಇದು ಪ್ರಾಡಕ್ಟ್ ಆಫ್ ದ ರೂಟ್. ಅದೇ ಇಲ್ಲಿ ಅಪ್ಲೈ ಮಾಡಿರೋದು ನಾವು. ಅಲ್ಫಾ ಮತ್ತು ಬೀಟಾದ ವ್ಯಾಲ್ಯೂ ಎ ಮತ್ತು 2a ಐತೆ, ಯಾಕಂದ್ರೆ ಒಂದು ರೂಟ್ ಎ ಇದ್ರೆ ಇನ್ನೊಂದು ರೂಟ್ 2a ಇರ್ತದೆ ಅಂತ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋದು. ಓಕೆ, ಇವಾಗ ಇವೆರಡು ಮಲ್ಟಿಪ್ಲೈ ಮಾಡ್ರಿ. ಎರಡು ಈ ಕಡೆ ಕ್ಯಾನ್ಸಲ್ ಆಯ್ತು. ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 16 ಆಯ್ತು. 2 1 2 16. ದೆನ್ ಎದ ವ್ಯಾಲ್ಯೂ ಏನು ಬರ್ತದೆ? ಪ್ಲಸ್ ಆರ್ ಮೈನಸ್ 4 ಬರುತ್ತೆ. ಎದ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 4 ಬರುತ್ತೆ. ಬಟ್ ಎದ ವ್ಯಾಲ್ಯೂ 2 ಬಂತು, ಎ ಪ್ಲಸ್ ಬರುತ್ತೋ ಮೈನಸ್ ಬರುತ್ತೋ ಕನ್ಫರ್ಮ್ ಆಗಬೇಕು. ಅವಾಗ ಈ ಸ್ಟೇಟ್ಮೆಂಟ್, ಈ ಲೈನ್ ಹೆಲ್ಪ್ ಆಗುತ್ತೆ. ಕೆ ಇಸ್ ಎ ಪಾಸಿಟಿವ್ ಇಂಟಿಜರ್. ಹೆಂಗಂತಂದ್ರೆ ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ. ಪ್ಲಸ್ ಮೈನಸ್ ಇದ್ದಾಗ ರೂಟ್ಸ್ಗಳು ಏನು ಬರ್ತವೆ? ಪ್ಲಸ್ ಬರ್ತವೆ. ಪ್ಲಸ್ ಮೈನಸ್ ಇದ್ದಾಗ ರೂಟ್ಸ್ಗಳು ಪ್ಲಸ್ ಬರ್ತವೆ. ಆಗಿದ್ಮೇಲೆ ಎ ಒಂದು ರೂಟ್ ಐತೆ. ಎ ಒಂದು ರೂಟ್ ಆದ್ಮೇಲೆ ಎ ಕೂಡ ಪಾಸಿಟಿವ್ ಇರಬೇಕು, ಪ್ಲಸ್ 4 ಇರಬೇಕು. ಬಟ್ ಕೆ ಇನ್ ಕೇಸ್ ಇಲ್ಲಿ ಕೆ ಮೈನಸ್ ಇದ್ರೆ, ಪಾಸಿಟಿವ್ ಇಂಟೀಜರ್ ಇರಲಿಲ್ಲ, ಮೈನಸ್ ಇಂಟೀಜರ್ ಇದ್ರೆ, ಇನ್ ಕೇಸ್ ಕೆ ಎಕ್ಸ್ ಸ್ಕ್ವಯರ್ ಮೈನಸ್ ಕೆದ ವ್ಯಾಲ್ಯೂ -1 ಇತ್ತಂದ್ರೆ -1 ಎಕ್ಸ್ ಪ್ಲಸ್ 32 ಅಂತ ಹೋಗೋಣ. ಅವಾಗ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 32 ಆಗುತ್ತೆ. ಪ್ಲಸ್ ಬಂದಾಗ ವ್ಯಾಲ್ಯೂಗಳು ಏನು ಬರ್ತವೆ? ಮೈನಸ್ ಬರ್ತವೆ ರೂಟ್ಸ್ಗಳು. ಆವಾಗ -4 ಆಗುತ್ತೆ. ಅದಕ್ಕೋಸ್ಕರ ಕೆ ಇದು ನೆಗೆಟಿವ್ ಇಂಟೀಜರ್ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಪಾಸಿಟಿವ್ ಇಂಟೀಜರ್ ಕೊಟ್ಟಿರೋದ್ರಿಂದ ಕೆ ಒಂದು ಪಾಸಿಟಿವ್ ನಂಬರ್ ಬಂತಂದ್ರೆ, ಇಲ್ಲಿ ಕೆ ಒಂದು ಪಾಸಿಟಿವ್ ನಂಬರ್ ಬಂತಂದ್ರೆ ಇದು ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಫಿಕ್ಸ್ ಉಳಿದು ಬಿಡ್ತವೆ. ಅದಕ್ಕೋಸ್ಕರ ಮೈನಸ್ ಪ್ಲಸ್ ಇರೋದ್ರಿಂದ ಪ್ಲಸ್ 2 ರೂಟ್ಸ್ಗಳು ಬರ್ತವೆ. ಆದ್ದರಿಂದ ಎದ ವ್ಯಾಲ್ಯೂ ಏನು ಬಂತು? ಎ ಇಸ್ ಈಕ್ವಲ್ಸ್ ಟು 4 ಬಂತು. ಒಂದು ರೂಟ್ 4 ಆಯಿತು. ಇನ್ನೊಂದು ರೂಟ್ ಏನಾಗುತ್ತೆ? ಒಂದು ರೂಟ್ 4 ಅಂದರೆ ಇದರ ರೂಟ್ಸ್ಗಳು ಏನೇನದು? ಒಂದು 4, ಇನ್ನೊಂದು 8 ಆಯಿತು. 2 ರೂಟ್ಸ್ಗಳು ಸಿಕ್ಕು. ಇದರಿಂದ ಏನು ಕೇಳಿದೆ ನಾನು? ಇಕ್ವೇಶನ್ y ಸ್ಕ್ವಯರ್ ಪಿ ವೈ ಪ್ಲಸ್ ಕ್ಯೂ ಹ್ಯಾಸ್ ರೂಟ್ಸ್ ದ್ಯಾಟ್ ಆರ್ ಡಬಲ್ ದ ರೂಟ್ಸ್ ಆಫ್ ದ ಅಬೋವ್ ಇಕ್ವೇಶನ್. ಈ ಇಕ್ವೇಶನ್ದು ಡಬಲ್ ರೂಟ್ಸ್ ಅದಾವೆ. ಡಬಲ್ ಅಂದರೆ 16 and 8 ಈ 2 ರೂಟ್ಸ್ಗಳು ಇದರದ್ದು ಅದಾವೆ. ಈ ಯಾವುದು ಇಕ್ವೇಶನ್ದು? y ಸ್ಕ್ವೇರ್ ಮೈನಸ್ ಪಿ ವೈ ಪ್ಲಸ್ ಕ್ಯೂ ಇದರ ರೂಟ್ಸ್ಗಳು. y ಸ್ಕ್ವೇರ್ ಮೈನಸ್ ಪಿ ವೈ ಪ್ಲಸ್ ಕ್ಯೂ ಇದರ ರೂಟ್ಸ್ಗಳು ಏನಿದಾವೆ? 16 and 8 ಅಂತೇಳಿ ಇದರ ರೂಟ್ಸ್ಗಳಿದಾವೆ. ಇದನ್ನು ಸಾಲ್ವ್ ಮಾಡಿ ಆಮೇಲೆ ನಾವು ವ್ಯಾಲ್ಯೂ ಕಂಡುಹಿಡಿಬೇಕು. ಇವಾಗ ಏನೇನು ವ್ಯಾಲ್ಯೂ ಸಿಕ್ತು ಇಲ್ಲಿ ಪ್ಲೇಸ್ ಇಲ್ಲಲ್ಲ, ಇನ್ನೊಂದ್ಸತಿ ಬರ್ಕೊಂಡ್ಬಿಡೋಣ. ಇವಾಗ 1ನೇ ಇಕ್ವೇಶನ್ ಸಾಲ್ವ್ ಮಾಡಿದಾಗ ಏದ ವ್ಯಾಲ್ಯೂ ಸಿಕ್ತು? ಏದ ವ್ಯಾಲ್ಯೂ ಏನದ? ಒಂದು 4 ಅದ. ಏದ ವ್ಯಾಲ್ಯೂ 4 ಅದ. 2a ವ್ಯಾಲ್ಯೂ ಏನು ಬಂತು? 8 ಬಂತು. ಅಂದರೆ ಇದ್ರ ರೂಟ್ಸ್ಗಳು, 1ನೇ ಇಕ್ವೇಶನ್ ರೂಟ್ಸ್ಗಳು ಏನು ಬಂತು? 4, 8. ಆಮೇಲೆ ಇದರಲ್ಲಿ 4 ವ್ಯಾಲ್ಯೂ ಇದರಲ್ಲಿ ಅಪ್ಲೈ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಐತಲ್ಲ, ಇದರಲ್ಲಿ 4 ಹಾಕ್ರಿ. 4 4 16. 4 ಹಾಕಿದೀವಿ ಅಂತಂದ್ರೆ 4 4 16 ಮೈನಸ್ ಕೆ ಇಂಟು 4 ಪ್ಲಸ್ 32 ಇಸ್ ಈಕ್ವಲ್ಸ್ ಟು 0. ಮೈನಸ್ ಕೆ ಈ ಕಡೆ ಬಂತು. 32 16 ಪ್ಲಸ್ 32 ಇಸ್ ಈಕ್ವಲ್ಸ್ ಟು 4k ಆಗುತ್ತೆ. 4 1 4 4 4 8 32 8 4 12. ಕೇದ ವ್ಯಾಲ್ಯೂ ಏನು ಬಂತು? 12 ಬಂತು. ಕೇದ ವ್ಯಾಲ್ಯೂ ಕೂಡ ಸಿಕ್ತು ನಮ್ಗೆ 12. ಇದರಿಂದ ಕೇದ ವ್ಯಾಲ್ಯೂ ಸಿಕ್ತು 12 ಬರೆಯೋಣ. ಕೆ ಇಸ್ ಈಕ್ವಲ್ಸ್ ಟು 12. ಎಲ್ಲ ವ್ಯಾಲ್ಯೂ ಸಿಕ್ಕು. ಇವಾಗ ಎರಡನೇ ಸಮೀಕರಣಕ್ಕೆ ಬರೋಣ. ಎರಡನೇದೇನಂದ್ರೆ ಇಕ್ವೇಶನ್ y ಸ್ಕ್ವೇರ್ ಮೈನಸ್ ಪಿ ವೈ ಪ್ಲಸ್ ಕ್ಯೂ ಇಸ್ ಈಕ್ವಲ್ಸ್ ಟು 0 ಹ್ಯಾಸ್ ದ ರೂಟ್ಸ್ ಆರ್ ಡಬಲ್ ದ ರೂಟ್ಸ್ ಆಫ್ ದ ಅಬೋವ್ ಇಕ್ವೇಶನ್. ಯಾವ್ದು ಇಕ್ವೇಶನ್ ಡಬಲ್ ರೂಟ್ಸ್ ಅದಾವು? y ಸ್ಕ್ವೇರ್ ಮೈನಸ್ ಪಿ ವೈ ಪ್ಲಸ್ ಕ್ಯೂ ಇಸ್ ಈಕ್ವಲ್ಸ್ ಟು 0. ಇದ್ರದ್ದು ರೂಟ್ಸ್ಗಳು ಏನಿದಾವೆ? ಡಬಲ್ ದ ರೂಟ್ಸ್ ಆಫ್ ಇದ್ರದ್ದು. ಅಂದರೆ 4 ಇದ್ದದ್ದು 8 ಆಗುತ್ತೆ, 8 ಇದ್ದು 16 ಆಗುತ್ತೆ. ಇವೆರಡು ರೂಟ್ಸ್ಗಳಿದಾವೆ. ನಮ್ಗೆ ರೂಟ್ ಸಿಕ್ಕವಂದ್ರೆ ಈ ಇಕ್ವೇಶನ್ ಅವಶ್ಯಕತೆನೇ ಇಲ್ಲ. ಈ ಇಕ್ವೇಶನ್ ಅಲ್ಲಿ ಪಿ ಮತ್ತು ಕ್ಯೂ ಪ್ಲೇಸ್ ಅನ್ನ ಐಡೆಂಟಿಫೈ ಮಾಡೋಕೆ ಇಕ್ವೇಶನ್ ಕೊಟ್ಟಿರೋದು. ಡೈರೆಕ್ಟ್ ಇವೆರಡು ರೂಟ್ ಸಿಕ್ಕವಂದ್ಮೇಲೆ ನಾವು ಇಕ್ವೇಶನ್ ಫಾರ್ಮ್ ಮಾಡ್ಬೋದು. y ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ y ಪ್ಲಸ್ ಅಲ್ಫಾ ಬೀಟಾ ಅನ್ನೋದೇನದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಇಕ್ವೇಶನ್. ಎರಡು ರೂಟ್ಸ್ಗಳನ್ನು ಇಲ್ಲಿ ಅಪ್ಲೈ ಮಾಡ್ರಿ. y ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? 8 1 6 24. y ಪ್ಲಸ್ ಅಲ್ಫಾ ಇಂಟು ಬೀಟಾ 16 8 14 64 64 ಡಬಲ್ 108 16 108 ಸಾರಿ 16 128 ಅಲ್ಲ 128 ಈಸ್ ಈಕ್ವಲ್ಸ್ ಟು 0. ಇದು ಇದರ ವ್ಯಾಲ್ಯೂ ಆಯಿತು. ಇವಾಗ ಈ ಇಕ್ವೇಶನ್ಗೆ ಈ ಇಕ್ವೇಶನ್ ಕಂಪೇರ್ ಮಾಡ್ರಿ. ಕಂಪೇರ್ ಮಾಡಿದಾಗ y ಪ್ಲೇಸಲ್ಲಿ y ಸ್ಕ್ವೇರ್ ಐತೆ, p ಪ್ಲೇಸಲ್ಲಿ ಏನದ 24 ಅದ. p ದ ವ್ಯಾಲ್ಯೂ ಏನು ಬಂತು? 24
ಮೈನಸ್ ಮೈನಸ್ ಬಿಟ್ಬಿಡ್ರಿ. ಕ್ಯೂದ ವ್ಯಾಲ್ಯೂ ಏನು ಬರುತ್ತೆ? ಕ್ಯೂದ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 128. ಪಿದ ವ್ಯಾಲ್ಯೂ ಬತ್ತು, ಕ್ಯೂದ ವ್ಯಾಲ್ಯೂ ಬತ್ತು, ಕೆದ ವ್ಯಾಲ್ಯೂ ಬತ್ತು. ಕೇಳಿರೋದೇನೋನು ಕೆ ಮೈನಸ್ ಪಿ ಪ್ಲಸ್ ಕ್ಯೂ. ಪಿ ಪ್ಲಸ್ ಕ್ಯೂ ಸಾರಿ ಕೆ ಪ್ಲಸ್ ಕ್ಯೂ ಮೈನಸ್ ಪಿ ಆಗತ್ತೆ. ಇದು ಕೆ ಪ್ಲಸ್ ಕ್ಯೂ ಏನಾಗತ್ತೆ? ಕೆ ಪ್ಲಸ್ ಕ್ಯೂ ಮೈನಸ್ ಪಿ ಆಗತ್ತೆ. ಕೆ 12 ಅದ ಪ್ಲಸ್ 128 ಮೈನಸ್ ಪಿ 24. 12 ಪ್ಲಸ್ 128 ಎಷ್ಟಾಗತ್ತೆ? 30 40 140. 140 ಮೈನಸ್ 24 ಅಂದರೆ ಇದರ ಆನ್ಸರ್ ಏನು ಬರತೈತಿ? 116. 116 ಕರೆಕ್ಟ್ ಆನ್ಸರ್. ಆನ್ಸರ್ ಏನಾಯ್ತು? 116. 116 ರೈಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನೇನು ಮಾಡಿದ್ವಿ ನಾವು? ಈಕ್ವೇಶನ್ ಒಂದೇದು ಸಾಲ್ವ್ ಮಾಡಿದ್ವಿ. ಸಾಲ್ವ್ ಮಾಡೋದ್ರ ಮೂಲಕ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಂತಂದ್ರೆ, ಪ್ರಾಡಕ್ಟ್ ಆಫ್ ದ ಇಕ್ವೇಶನ್ ತೊಗೊಂಡ್ವಿ. ಪ್ರಾಡಕ್ಟ್ ಆಫ್ ದ ಇಕ್ವೇಶನ್ ತೊಗೊಂಡಾಗ 32/1 ಆಯಿತು. 32/1 ಒಂದು ವ್ಯಾಲ್ಯೂ ಎ ಅನ್ಕೊಂಡಿದ್ವಿ, ಇನ್ನೊಂದು ವ್ಯಾಲ್ಯೂ 2a ಅನ್ಕೊಂಡಿದ್ವಿ. a ಇಂಟು 2a ಸ್ಕ್ವೇರ್ ಆಯಿತು. 2a ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 32 ಬಂತು. ಅದಕ್ಕೋಸ್ಕರ a ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 16 ಬಂತು. 16 ಎದ ವ್ಯಾಲ್ಯೂ ಏನು ಬಂತು? ಪ್ಲಸ್ ಆರ್ ಮೈನಸ್ 4 ಬಂತು. ಬಟ್ a ಪ್ಲಸ್ 4 ಯಾಕೆ ಬಂತು ಅಂದರೆ ಇಲ್ಲಿ -4 ಅದ, ಇದು ಇಲ್ಲಿ ಮೈನಸ್ ಪ್ಲಸ್ ಅದ. ಅದಕ್ಕೆ ಮೈನಸ್ ಪ್ಲಸ್ ಇಕ್ವೇಶನ್ ಇದ್ದಾಗ ಪ್ಲಸ್ ಪ್ಲಸ್ ರೂಟ್ಸ್ಗಳು ಬರ್ತವೆ. ಅದಕ್ಕೋಸ್ಕರ a ಪಾಸಿಟಿವ್ ಇರಬೇಕು. a ಪಾಸಿಟಿವ್ 4 ಬಂತು. a 4 ಅಂತಂದ್ರೆ ಇನ್ನೊಂದು ರೂಟ್ 8 ಆಯ್ತು, ಯಾಕಂದ್ರೆ ಡಬಲ್ ಇರೋದ್ರಿಂದ. ಒಂದು 4 ಒಂದು 8 ಎರಡು ಇಕ್ವೇಶನ್, ಎರಡು ರೂಟ್ಸ್ಗಳು ಬಂದು ಆ ಎರಡು ರೂಟ್ಸ್ಗಳು 4 ಮತ್ತು 8 ಎರಡು ರೂಟ್ಸ್ಗಳು ಅದಲ್ಲ. ಈ ರೂಟ್ಸ್ಗಳು ಡಬಲ್ ರೂಟ್ಸ್ ಯಾವ್ದಿದಾವೆ? ಎರಡನೇ ಇಕ್ವೇಶನ್ ರೂಟ್ಸ್. ಎರಡನೇ ಇಕ್ವೇಶನ್ ರೂಟ್ ಸಿಕ್ಕಿದೆ. ಆ ರೂಟ್ಸ್ಗಳು ಇದ್ಮೇಲೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ? y ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ y ಪ್ಲಸ್ ಅಲ್ಫಾ ಬೀಟಾ. ಈ ಫಾರ್ಮುಲಾದಲ್ಲಿ ಅಲ್ಫಾ ಬೀಟಾ ವ್ಯಾಲ್ಯೂ, ಇದು ಅಲ್ಫಾ ಅನ್ಕೊಂಡ್ವಿ, ಇದು ಬೀಟಾ ಅನ್ಕೊಂಡ್ವಿ. ವ್ಯಾಲ್ಯೂ ಅಪ್ಲೈ ಮಾಡಿದ್ವಿ, ಒಂದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಸಿಕ್ತು. ಈ ಇಕ್ವೇಶನ್ಗೂ ಅವ ಕೊಟ್ಟಿರೋ ಇಕ್ವೇಶನ್ ಕಂಪೇರ್ ಮಾಡಿದ್ವಿ. ಪಿ ಮತ್ತು ಕ್ಯೂದ ವ್ಯಾಲ್ಯೂ ಸಿಕ್ತು. ಪಿ ಕ್ಯೂ ಕೆ ವ್ಯಾಲ್ಯೂಗಳನ್ನು ಈ ಸಮೀಕರಣದ ಪ್ರಕಾರ ಆ್ಯಡ್ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ. ಆನ್ಸರ್ 116 ಬಂತು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 59. ಇನ್ನೂ 1 2 3 4 5 6 ಇನ್ನೂ 5 ಕ್ವಶನ್ ಇದಾವೆ. ಟ್ರೈ ಮಾಡಿರಿ. 6 ಕ್ವಶನ್ ಇದಾವೆ, 6 ಇದಾವೆ. ಹಾಂ, 59 ಬಂದಿವ. ಇದು ಸಾಲ್ವ್ ಮಾಡಿದ್ವಿ. ಓಕೆ, ಈ ಕ್ವಶನ್ ಟ್ರೈ ಮಾಡಿರಿ. ಇದೆ ಕ್ವಶನ್ ಅಲ್ಲಿ ಏನೈತೆ ಅಂದ್ರೆ, ಒಂದು ಇದು ಕೂಡ ಒಂದು ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಐತೆ. ಸಾಲ್ವ್ ಮಾಡಿದಾಗ ಕ್ವಾಡ್ರಾಟಿಕ್ ಇಕ್ವೇಶನ್ ತರ ಬರ್ತೈತೆ. ಇದರಲ್ಲಿ ಏನು ಕೊಟ್ಟಿದ್ದಾನೆ ಅವನು? ವೇರ್ ಒನ್ ಆಫ್ ದ ರೂಟ್ ಆಫ್ ದ ಇಕ್ವೇಶನ್ ಈಸ್ -10. ಒಂದು ರೂಟ್ -10 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದ ಅದರ್ ರೂಟ್ ಏನದ? -10. m ಆ್ಯಂಡ್ n ಆರ್ ದ ರೂಟ್ಸ್ ಆಫ್ ದ ಇಕ್ವೇಶನ್. ಇದು ಇನ್ನೊಂದು ಇಕ್ವೇಶನ್ ಐತಲ್ಲ, ಇದ್ರದ್ದು ಇಕ್ವೇಶನ್ ರೂಟ್ ಇದು ಮ್ಯಾಲ್ ಪವರ್ 2 ಐತೆ. ಇದು ಇಲ್ಲಿ ತೆಗಿರೋದು. ಈ ಇಕ್ವೇಶನ್ ರೂಟ್ m ಆ್ಯಂಡ್ n ಐತೆ. ಕಂಪೇರ್ ದ ಫಾಲೋವಿಂಗ್ ಟು ಕ್ವಾಂಟಿಟೀಸ್. ಈ ಎರಡು ಕ್ವಾಂಟಿಟೀಸ್ ಅನ್ನ ಕಂಪೇರ್ ಮಾಡ್ರಿ ಅಂತ ಹೇಳಿರೋದು. ಟ್ರೈ ಮಾಡ್ರಿ, ಏನಾಯ್ತು ನೋಡಿ. ಮೊದಲು m ಆ್ಯಂಡ್ n ವ್ಯಾಲ್ಯೂ ಕಂಡು ಹಿಡೀರಿ. ವ್ಯಾಲ್ಯೂ ಕಂಡು ಹಿಡಿದು ಆ ಒಂದೇ ಇಕ್ವೇಶನ್ ಒಳಗೆ -10 ಹಾಕ್ರಿ. ಯಾಕಂದ್ರೆ ಅದು ರೂಟ್ ಐತಲ್ಲ, ಅದಕ್ಕೋಸ್ಕರ ಆ ವ್ಯಾಲ್ಯೂವನ್ನು ಅದ್ರಲ್ಲಿ ಹಾಕ್ರಿ. ಟ್ರೈ ಮಾಡ್ರಿ, ನಾನು ಆಮೇಲೆ ಸಾಲ್ವ್ ಮಾಡ್ತೀನಿ. ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ನೋಡೋಣ ಏನೈತೆ ಕ್ವಶನ್ ಅಲ್ಲಿ.
ಕೊಟ್ಟಿರೋದು ಏನೋ ಒಂದು ಈ ಇಕ್ವೇಷನ್ ಇದು ಇಕ್ವೇಷನ್ ಸಾಲ್ವ್ ಮಾಡಿದಾಗ ಒಂದು ಸ್ಟ್ಯಾಂಡರ್ಡ್ ಇಕ್ವೇಷನ್ ಬರ್ತದೆ, ಕಾರ್ಡಿಯಾಕ್ ಇಕ್ವೇಷನ್. ಅದರದ್ದು ಒಂದು ರೂಟ್ ಕೊಟ್ಟಿದ್ದಾನೆ -10 ಅಂತೇಳಿ ಒಂದು ರೂಟ್ ಕೊಟ್ಟಿದ್ದಾನೆ. ಆಮೇಲೆ m and n ಅನ್ನೋದು ಎರಡನೇ ಇಕ್ವೇಷನ್ ರೂಟ್ಸ್ ಇದಾವೆ. ನಮ್ಗೆ m and n ಪ್ರಾಡಕ್ಟ್ ಬೇಕು, ಈ ರೂಟ್ಸ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಬೇಕು. ಎರಡನೇ ಇಕ್ವೇಷನ್ ಏನೈತೆ 2x² - 22x + 60 = 0 ಐತೆ. ಇದನ್ನೇ ನಾವು 2 ಇಂದ ಡಿವೈಡ್ ಮಾಡಿದಾಗ x² - 11x + 30 = 0 ಅಂತ ಬರುತ್ತೆ. ಎಷ್ಟು 30 = 0 ಅಂತ ಬರುತ್ತೆ. ಇದರಿಂದ ನಮ್ಗೆ ಪ್ರಾಡಕ್ಟ್ ಆಫ್ ದ ರೂಟ್ ಅಂದ್ರೆ ಏನದ, ಪ್ರಾಡಕ್ಟ್ ಆಫ್ ದ ರೂಟ್ m and n is a product of the root is equals to c/a ಅಂತಂದ್ರೆ 30/1 ಅಂದ್ರೆ m and n ವ್ಯಾಲ್ಯೂ ಏನು ಬಂತು 30 ಬಂತು. ಇಕ್ವೇಷನ್ ಸಾಲ್ವ್ ಮಾಡೋದಲ್ಲಿ ಆನ್ಸರ್ ಸಿಕ್ತು ನಮಗೆ. m and n ವ್ಯಾಲ್ಯೂ 30 ಬಂತು, m ದ n ವ್ಯಾಲ್ಯೂ 30 ಬಂತು. ಇವಾಗ ಈ ಎಲ್ಲ ವ್ಯಾಲ್ಯೂಗಳು ಇದರಲ್ಲಿ ಪುಟ್ ಮಾಡ್ರಿ. √of x⁴, ಇದು √of ಯಾವುದೋ ಒಂದು ವ್ಯಾಲ್ಯೂ ⁴ ಅದ ಅಂದ್ರೆ ಇದನ್ನ ನಾವು ಎರಡು ಹೋಗ್ತವೆ, ಇದು ಸ್ಕ್ವೇರ್ ರೂಟ್ ಇರ್ತೈತೆ, ಇದು 4 ಅದ ಅಂದ್ರೆ ಎರಡು ಹೋಗಿ ಎರಡು ಉಳಿತು. ಅಂದ್ರೆ ಇದರಲ್ಲಿ ಏನು ಉಳಿತದೆ ಅಂದ್ರೆ x + 45 - mn ⁴ 2 ಉಳಿತೈತೆ. ಒಂದು ರೂಟಿಂದ ಎರಡು ಹೋಗಿರ್ತವೆ. = 5x + q ಬರ್ತೈತಿ. ಇವಾಗ q ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. x ವ್ಯಾಲ್ಯೂ ಕೊಟ್ಟಿದ್ದಾನೆ, ಒಂದು ರೂಟ್ ಏನದ -10 ಅದ, ಅದಕ್ಕೋಸ್ಕರ -10 ಅಪ್ಲೈ ಮಾಡಿದ್ವಿ. ಪ್ಲಸ್ 45 m and n ವ್ಯಾಲ್ಯೂ ಏನದ 30 ಅದ, -30 ಆಯ್ತು. = 5x ಅಂದ್ರೆ -50 ಆಯ್ತು. ಪ್ಲಸ್ q ಬಂತು. ಇವಾಗ 30ರಲ್ಲಿ 10 ಹೋದ್ರೆ 30 10 40 ಆಯ್ತು. 45ರಲ್ಲಿ 30 10 40 ಹೋದ್ರೆ ಎಷ್ಟು ಉಳಿತೈತಿ 5 ಉಳಿತೈತಿ. = -50 + q ಬರುತ್ತೆ. 50 ಈ ಕಡೆ 55 ಆಯ್ತು. = q ಬಂತು. ಕರೆಕ್ಟ್ ಐತೆ ಅಲ್ಲ. m and n ವ್ಯಾಲ್ಯೂ 30ನೇ ಬರುತ್ತೈತೆ. 2 ಇಂದ ಡಿವೈಡ್ ಮಾಡಿದಾಗ 30. ಓಕೆ, m and n ವ್ಯಾಲ್ಯೂ 30 ಬಂತು. ಎರಡು ರೂಟ್ ಅವೇ ಬರ್ತಾವಲ್ಲ, 6 5 30 30 ಬಂತು. ಆಮೇಲೆ x ಪ್ಲಸ್ ಓಕೆ ಮಿಸ್ಟೇಕ್ ಮಾಡಿದೀವಿ ನಾವು. m ಮತ್ತು n ವ್ಯಾಲ್ಯೂ ಸಿಕ್ತು ನಮಗೆ ಈ ಇಕ್ವೇಷನ್ ಸಾಲ್ವ್ ಮಾಡಿದಾಗ. ಇದನ್ನು ನಾವು 2x² ಬದಲಿ x² - 11x + 30 = 0 ಬರ್ತೀವಿ. ಪ್ರಾಡಕ್ಟ್ ಆಫ್ ದ ರೂಟ್ ಅಂದ್ರೆ m and n. ಪ್ರಾಡಕ್ಟ್ ಆಫ್ ದ ರೂಟ್ = c/a. 30/1 ಅಂದ್ರೆ 30 ಬಂತು. m and n ವ್ಯಾಲ್ಯೂ ಸಿಕ್ತು. x ವ್ಯಾಲ್ಯೂ ಆಲ್ರೆಡಿ ಗೊತ್ತದೆ, x = -10. ಆಲ್ರೆಡಿ ಒಂದು ರೂಟ್ ಕೊಟ್ಟಿದ್ದಾನೆ ಅವನು. ಇದನ್ನ ಎಲ್ಲ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದಾಗ √of x + 45 - mn ⁴ = 5x + q ಅದ. ಇದ್ರೊಳಗಿಂದ ಒಂದು 2 ಹೋಯ್ತು, ಇದ್ರೊಳಗಿಂದ ಒಂದು 2 ಹೋಯ್ತು, ಇದು ಮೇಲಿಂದ ಒಂದು 2 ಹೋಯ್ತು. ಅದರಿಂದ ಏನು ಉಳಿತದೆ x + 45 - mn ⁴ 2 = 5x + q ಉಳಿತೈತೆ. ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. -10 + 45 - 30 ⁴ 2 = -50 + q ಅಂತ ಬರುತ್ತೆ. ಇದೇನಾಗುತ್ತೆ, ಇದೆಲ್ಲ ಸಾಲ್ವ್ ಮಾಡಿದ್ರೆ 5 ಬಂತು. 5² ಅಂದ್ರೆ 25. ಇದು 50 ಈ ಕಡೆ ಬಂದು +50 ಆಯ್ತು. = q ಬಂತು. ದೆನ್ q = 75 ಬಂತು. q ವ್ಯಾಲ್ಯೂ 75 ಬಂತು. ಇದರಲ್ಲಿ ಕ್ವಾಂಟಿಟಿ 1 ಕ್ವಾಂಟಿಟಿ 2 ಕಂಪೇರ್ ಮಾಡಿದ್ರೆ q⁴ 2/3 ಅದ ಅಂದ್ರೆ 75 ⁴ 2/3. 2/3 ಅಂತಂದ್ರೆ ಇದೇನ ಎರಡನೇದು 75 ಡಿವೈಡೆಡ್ ಬೈ 4 ಆಗುತ್ತೆ. 2² ಅಂದ್ರೆ 4. 75 / 4 ಅಂದ್ರೆ 4 1 4 4 8 32 18 ಬಂತು. 32 ಹೋದ್ರೆ 3 ಉಳಿತು. 4 7 28 2 ಉಳಿತು. 4 5 20 18.75 ಬಂತು. ಇವಾಗ ಇದೆ ಎಷ್ಟು ಬರುತ್ತೆ 75 ⁴ 2/3 ಅಂದ್ರೆ √2² ಅಂತ ಆಗುತ್ತೆ. ಅದು ಇದನ್ನ 75 ಅನ್ನ ಕ್ಯೂಬ್ ರೂಟ್ ಒಳಗಡೆ ಇದ್ದಾಗ ನಿಯರೆಸ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 75 ನಿಯರೆಸ್ಟ್ ಕ್ಯೂಬ್ ವ್ಯಾಲ್ಯೂ ಯಾವುದೈತೆ? 4 ರ ಕ್ಯೂಬ್ 64, 5 ರ ಕ್ಯೂಬ್ 125. 4 5 ಎರಡರ ಮಧ್ಯದ್ದಾಗತ್ತೆ. 4 ಮತ್ತು 5 ಎರಡರ ಮಧ್ಯದ ಅಂತಂದ್ರೆ 4.5 ಅಂತ ಅನ್ಕೊಳ್ಳೋಣ. 4.5 ಮಾಡಿದ್ರೆ 4 3 12, 5 25, 12.25 ಬರ್ತೈತೆ. ಇದು ನಿಯರ್ಲಿ ಇದ್ರ ವ್ಯಾಲ್ಯೂ ಏನು ಬರ್ತದೆ? 13 ಬರ್ತದೆ. ನಿಯರ್ಲಿ 13 ವ್ಯಾಲ್ಯೂ ಬರೋದ್ರಿಂದ ಕ್ವಾಂಟಿಟಿ 2 ಈಸ್ ಗ್ರೇಟರ್ ದ್ಯಾನ್ ಕ್ವಾಂಟಿಟಿ 1. ಈ ಕ್ವಾಂಟಿಟಿ ಕಂಪೇರ್ ಮಾಡೋದಿತ್ತು ಜಸ್ಟ್. ಕ್ವಾಂಟಿಟಿ 2 ಈಸ್ ಗ್ರೇಟರ್ ದ್ಯಾನ್ ಕ್ವಾಂಟಿಟಿ 1. ಯಾವುದಾಯ್ತು? Q2 ಈಸ್ ಗ್ರೇಟರ್ ದ್ಯಾನ್ Q1. ಇದರ ಆನ್ಸರ್.
ಇದು ಸಾಲ್ವ್ ಮಾಡಕ್ಕೆ ಬರ್ಬೇಕಾಗಿತ್ತು ನಿಮ್ಗೆ ಅಷ್ಟೇ. ಬೇಕಿದ್ರೆ ಇದನ್ನು ಮಾಡಿ ನೋಡ್ರಿ. ಆದರೆ 75 ಸ್ಕ್ವೇರ್ ಮಾಡಿ ನೋಡ್ರಿ. 75 ಸ್ಕ್ವೇರ್ ಅಂದರೆ ಏನಾಗುತ್ತೆ? 5 5 25, 7 7 40, 7 8 56, 56 25 ಬರುತ್ತೆ. 56 25. ಇದರ ನಿಯರೆಸ್ಟ್ ಕ್ಯೂಬ್ ರೂಟ್ ಎಷ್ಟೈತೆ? 3ಕ್ಕೆ ಲೈನ್ ಹಾಕಿದ್ವಿ, 1 ಬಂತು. ಇದು 5 ಬಂತು. 5 ಹಿಂದಿಂದ ಅಂದ್ರೆ 1 ಅದ. ಇದು ಒಂದು ಯಾವುದೋ ಒಂದು ಬರ್ತೈತಿ ವ್ಯಾಲ್ಯೂ 6 ಅಂತಂದ್ರೆ ನಿಯರ್ಲಿ 13 14 ಬರುತ್ತೆ. ನಿಯರ್ಲಿ 13 14 ಬರುತ್ತೆ. ಅದಕ್ಕೋಸ್ಕರ 18 ಎಲ್ಲಕ್ಕಿಂತ ದೊಡ್ಡದೇ ಇರೋದ್ರಿಂದ 18ರ ಸಮೀಪ ಕೂಡ ಈ ವ್ಯಾಲ್ಯೂ ಬರಲ್ಲ. ಅದು ಕ್ವಾಂಟಿಟಿ 2 ಇಸ್ ಗ್ರೇಟರ್ ದೆನ್ ಕ್ವಾಂಟಿಟಿ 1. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಇದು ಈಸಿ ಕ್ವಶನ್ ಅದ. ಇದು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಇದೊಂದು ಹೋಮ್ವರ್ಕ್ಸ್ ತಗೊಳ್ರಿ. ಈ ಕ್ವಶನ್ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇದು ಆಲ್ರೆಡಿ ಸಾಲ್ವ್ ಮಾಡಿರೋ ಕ್ವಶನ್ ಆಗಿದೆ. ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಐತಿ ಇದು ಕ್ವಶನ್. ಈಸಿ ಕ್ವಶನ್ ಅದ. ಒನ್ ಆಫ್ ದ ರೂಟ್ ಆಫ್ ದ ಇಕ್ವೇಶನ್ ಈಸ್ ಸ್ಕ್ವೇರ್ ಆಫ್ ದ ಅದರ್ ರೂಟ್. ಎರಡನೇ ರೂಟಿನ ಸ್ಕ್ವೇರ್ ಐತೆ. ಒಂದನೇ ರೂಟ್ ಎ ಇತ್ತಂದ್ರೆ ಎರಡನೇ ರೂಟ್ ಎ ಸ್ಕ್ವೇರ್ ಇರ್ತೈತಿ. ಒಂದು ರೂಟ್ ಎ ಇತ್ತಂದ್ರೆ ಇನ್ನೊಂದು ರೂಟ್ ಎ ಸ್ಕ್ವೇರ್ ಇರ್ತೈತಿ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಈ ಕ್ವಶನ್ ಅಲ್ಲಿ ಒಂದು ಸ್ವಲ್ಪ ಲಾಜಿಕ್ ಐತೆ, ಯಾವ ರೀತಿ ಬಿಡಿಸ್ಬೇಕನ್ನೋದು. ಓಕೆ, 61ನೇ ಕ್ವಶನ್. ಒಂದು ಇಕ್ವೇಶನ್ ಕೊಟ್ಟಿದ್ದಾನೆ. ಯಾವುದಾದ್ರು ಇಕ್ವೇಶನ್ ಎಕ್ಸ್ ಸ್ಕ್ವಯರ್ ಮೈನಸ್ 12x ಪ್ಲಸ್ ಕೆ ಇಸ್ ಈಕ್ವಲ್ಸ್ ಟು 0 ಅಂತ ಇಕ್ವೇಶನ್ ಆಯ್ತು. ಓಕೆ, ಈ ಇಕ್ವೇಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ ಅವನು? ಒಂದು ರೂಟ್ ಏನೈತಲ್ಲ, ಇದ್ರ ಎರಡು ರೂಟ್ಗಳು ನೋಡ್ಕೊಳ್ಳೋಣ, ಅಲ್ಫಾ ಮತ್ತು ಬೀಟಾ ಅಂತೇಳಿ. ಅಲ್ಫಾ ಕಾಮ ಬೀಟಾ ಎರಡು ರೂಟ್ ಅದಾವ. ಅಲ್ಫಾ ಕಾಮ ಬೀಟಾ ಅದಾವ. ಒಂದು ರೂಟ್ ಇನ್ನೊಂದು ರೂಟ್ ಸ್ಕ್ವಯರ್ ಐತೆ. ಇವಾಗ ಒಂದು ರೂಟ್ ಎ ಅನ್ಕೊಳ್ಳೋಣ. ಎ ಅನ್ನೋದೇನದ ಈ ರೂಟಿಂದ ಸ್ಕ್ವಯರ್ ಐತೆ ಅಂದ್ರೆ ಇದು ಎ ಸ್ಕ್ವಯರ್ ಅನ್ಕೊಳ್ಳೋಣ. ಏನು ಕೊಟ್ಟಿದ್ದಾನೆ ನಾನು? ಒಂದು ರೂಟ್ ಎರಡನೇ ರೂಟಿನ ಸ್ಕ್ವಯರ್ ಐತೆ. ಈಗ ಒಂದು ರೂಟ್ ಎ ಅಂದ್ರೆ ಎರಡನೇ ರೂಟ್ ಇದ್ರ ಸ್ಕ್ವಯರ್ ಇರ್ತೈತಿ ಅಂದ್ರೆ ಎ ಸ್ಕ್ವಯರ್ ಆಯ್ತು. ಅಲ್ಫಾ ಎ ಆದರೆ ಬೀಟಾ ಎ ಸ್ಕ್ವಯರ್ ಆಯ್ತು. ಓಕೆ, ಇದ್ರ ಮೂಲಕ ಕೇದ ವ್ಯಾಲ್ಯೂ ಕಂಡುಹಿಡಿ ಅಂದನ. ನಾವು ಮತ್ತೆ ಅದೇ ಫಾರ್ಮುಲಾಕ್ಕೆ ಹೋಗ್ಬೇಕು. ಇವಾಗ ಸಮ್ ಆಫ್ ದ ರೂಟ್ ಮತ್ತು ಪ್ರಾಡಕ್ಟ್ ಆಫ್ ದ ರೂಟ್. ಸಮ್ ಆಫ್ ದ ರೂಟ್ ತಗೊಳ್ಳೋಣ ಫಸ್ಟ್. ಪ್ರಾಡಕ್ಟ್ ಆಫ್ ದ ರೂಟ್ ತಗೊಳ್ಳಲ್ಲ, ಯಾಕಂದ್ರೆ ಕೆ ವ್ಯಾಲ್ಯೂ ಪ್ರಾಡಕ್ಟ್ ಅಲ್ಲಿ ಬಂದಿರೋದ್ರಿಂದ 2 2 3 3 ವೇರಿಯೇಬಲ್ ಆಗ್ತಾವೆ. ಮೊದಲು ಸಮ್ ಆಫ್ ದ ರೂಟ್ ನೋಡೋಣ. ಸಮ್ ಆಫ್ ದ ರೂಟ್ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಅಲ್ಫಾ ಅಂದ್ರೆ ಏನದ? ಎ ಅದ. ಬೀಟಾ ಅಂದ್ರೆ ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಅಂದ್ರೆ 12 ಅದ. ಮೈನಸ್ ಆಫ್ ಮೈನಸ್ ಪ್ಲಸ್ ಆಗತ್ತೆ 12. ಎ ಅಂದ್ರೆ 1 ಅದ. ಅದೇನು ಬರೆಯೋ ಅವಶ್ಯಕತೆ ಇಲ್ಲ. ಎ ಇದು ಡೈರೆಕ್ಟ್ ನಾರ್ಮಲ್ ಕ್ವಾಡ್ರಾಟಿಕ್ ಇಕ್ವೇಷನ್ ಟೈಪ್ ಬರೀರಿದು. ಎ ಸ್ಕ್ವೇರ್ ಪ್ಲಸ್ ಎ ಮೈನಸ್ 12 ಈಸ್ ಈಕ್ವಲ್ಸ್ ಟು 0. ಆಮೇಲೆ ಇದೇನಾಗತ್ತೆ? ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ರಿ. ಇದಕ್ಕೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದಾಗ 12, ಆ್ಯಡ್ ಮಾಡಿದ ಸಬ್ಟ್ರಾಕ್ಟ್ ಮಾಡಿದಾಗ 1 ಬರಬೇಕು, ಯಾಕಂದ್ರೆ ಇಲ್ಲಿ ಮೈನಸ್ ಐತೆ. ಮಲ್ಟಿಪ್ಲೈ ಮಾಡಿದಾಗ 12 ಯಾವ್ದು ಬರ್ತೈತೆ? 4 3 12. 4 3 12 ಸಬ್ಸ್ಟ್ರಾಕ್ಟ್ ಮಾಡಿದಾಗ 4ರಲ್ಲಿ 1 ಹೋದರೆ 4ರಲ್ಲಿ 3 ಹೋದರೆ 1 ಬರ್ತೈತಿ. ಇಲ್ಲಿ ಯಾವ್ದು ಸಿಂಬಲ್ ಅದಲ್ಲ ಅದು ಸಣ್ಣದಕ್ಕೆ ಹೋಗ್ತದೆ ಅಂತ ಹೇಳಿದ್ದೆ ನಾನು ಇಕ್ವೇಶನ್ ಬಂದಾಗ. ದೆನ್ ಎ ಇಸ್ ಈಕ್ವಲ್ಸ್ ಟು -3, +4 ಎರಡು ವ್ಯಾಲ್ಯೂ 1. ಬಟ್ ಈಗ ಏದ್ ವ್ಯಾಲ್ಯೂ ಏನಾಗ್ತೈತಿ? ಇಲ್ಲಿ ಮೈನಸ್ ಅದ, ಇಲ್ಲಿ ಪ್ಲಸ್ ಅದ. ಮೈನಸ್ ಪ್ಲಸ್ ಇದ್ದಾಗ ಇದು ಮೈನಸ್ ಆ್ಯಂಡ್ ಇದು ಪ್ಲಸ್ ಇರೋದ್ರಿಂದ ರೂಟ್ಸ್ಗಳು ಏನು ಬರ್ತವೆ? ಮೈನಸ್ ಪ್ಲಸ್ ಇದ್ದಾಗ ರೂಟ್ಸ್ಗಳು ಪ್ಲಸ್ ಪ್ಲಸ್ ಬರ್ತವೆ ಅಂತ ಹೇಳಿದ್ದೆ ನಾನು. ಆದ್ದರಿಂದ ಎ ಇದನ್ನು ಪ್ಲಸ್ ಇರ್ತೈತಿ, ಇದನ್ನು ಪ್ಲಸ್ ಇರ್ತೈತಿ. ಅದಕ್ಕೋಸ್ಕರ ಎದ ವ್ಯಾಲ್ಯೂ ಏನಾಯಿತು? 4 ಆಯಿತು. ಎದ ವ್ಯಾಲ್ಯೂ 4 ಆಯಿತು ಅಂದರೆ ಎ ಸ್ಕೋರ್ದ ವ್ಯಾಲ್ಯೂ 16 ಆಯಿತು. ಎರಡು ವ್ಯಾಲ್ಯೂ ಎದು ಮತ್ತು ಎ ಸ್ಕೋರ್ ವ್ಯಾಲ್ಯೂ ಸಿಕ್ತು. ಎ ಸ್ಕೋರ್ ವ್ಯಾಲ್ಯೂ ಕಂಡುಹಿಡಿಯೋ ಅವಶ್ಯಕತೆನೇ ಇರಲಿಲ್ಲ. ಎದ ವ್ಯಾಲ್ಯೂ ಸಿಕ್ತಾ ಡೈರೆಕ್ಟ್ ಎದ ವ್ಯಾಲ್ಯೂ ಈ ಇಕ್ವೇಷನಲ್ಲಿ ಹಾಕ್ರಿ. ಎಕ್ಸ್ ಸ್ಕ್ವಯರ್ ಮೈನಸ್ 12x ಪ್ಲಸ್ ಕೆ ಇದೆಲ್ಲ ಇಸ್ ಈಕ್ವಲ್ ಟು 0. ಈ ಎಕ್ಸ್ದ ವ್ಯಾಲ್ಯೂ ಏನೈತೆ? ಎಕ್ಸ್ ಅನ್ನೋದೇ ರೂಟ್ಸ್ಗಳು ಅದಾವಲ್ಲ, ಎಕ್ಸ್ ವ್ಯಾಲ್ಯೂಗಳು ಇವೆರಡು.
ಅದಕ್ಕೋಸ್ಕರ 4 ಹಾಕ್ರಿ ಇದರಲ್ಲಿ. 4 4 16 ಮೈನಸ್ 12 48 ಪ್ಲಸ್ ಕೆ ಇಸ್ ಈಕ್ವಲ್ಸ್ ಟು 0. ಆಮೇಲೆ ಕೆ ಇಸ್ ಈಕ್ವಲ್ 48 16 ಹೋದರೆ 32 ಬರ್ತದೆ. 32 ಬಂತು ಕೆ ವ್ಯಾಲ್ಯೂ. 6 2 32 ಬಂತು. ಕೆ ವ್ಯಾಲ್ಯೂ 32. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಂಪಾರ್ಟೆಂಟ್ ಕ್ವಶನ್ ಇದಾವೆ ಎಲ್ಲೂ. ಲಾಸ್ಟ್ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳೇ ಎಲ್ಲ ಎಕ್ಸಾಮ್ಸ್ಗಳದ್ದು ಕಂಪೇರ್ ಮಾಡಿ ನೋಡಿದಾಗ. 62 ಕ್ವಶನ್ ನಂಬರ್ ಟ್ರೈ ಮಾಡ್ರಿ. ಪಿ ಮತ್ತು ಕ್ಯೂದ ವ್ಯಾಲ್ಯೂ ಕಂಡುಹಿಡಿಬೇಕು. ಇಲ್ಲಿ ಪಿ ಮತ್ತು ಕ್ಯೂ ಕಂಡುಹಿಡಿಬೇಕಷ್ಟೆ. ಒಂದನೇದ್ರಲ್ಲಿ ಕೆ ಅನ್ನೋದು ವೇರಿಯೇಬಲ್ ಇದೆ, ಎರಡನೇದ್ರಲ್ಲಿ ಎ ಅನ್ನೋದು ವೇರಿಯೇಬಲ್ ಅದು. ಟ್ರೈ ಮಾಡಿದ್ರ ಅಂತ ಅನ್ಕೊಂತೀನಿ. ಏನದು ಕ್ವಶನ್? ಒಂದೇ ಇಕ್ವೇಶನ್ ರೂಟ್ಸ್ಗಳು ಕೊಟ್ಟಿದ್ದೀನಿ. 2 ಇಕ್ವೇಶನ್ ಬರೆದು ಬಿಡ್ತೀನಿ ಡೈರೆಕ್ಟ್ ಇಲ್ಲಿ. ಒಂದು ಇಕ್ವೇಶನ್ ಕೆ ಸ್ಕ್ವೇರ್ ಮೈನಸ್ ಪಿ ಕೆ ಪ್ಲಸ್ ಕ್ಯೂ ಈಸ್ ಈಕ್ವಲ್ಸ್ ಟು 0. ಇದ್ರದ್ದು 2 ರೂಟ್ಸ್ಗಳು ಏನಿದಾವೆ? ಎಮ್ ಆ್ಯಂಡ್ 5 ಅಂತೇಳಿ 2 ರೂಟ್ಸ್ಗಳಿದಾವೆ. ಎರಡನೇ ಇಕ್ವೇಶನ್ ಏನೈತೆ? ಎ ಸ್ಕ್ವೇರ್ ಮೈನಸ್ ಬಿ ಎ ಪ್ಲಸ್ 2q ಈಸ್ ಈಕ್ವಲ್ಸ್ ಟು 0. ಇದ್ರ 2 ರೂಟ್ಸ್ಗಳು ಏನಿದಾವೆ? ಎನ್ ಆ್ಯಂಡ್ 2 ಅಂತ 2 ರೂಟ್ಸ್ಗಳಿದಾವೆ. ಎರಡರೊಳಗಿನ ಪಿ ಮತ್ತು ಕ್ಯೂದ ವ್ಯಾಲ್ಯೂ ಕಂಡುಹಿಡಿಬೇಕು. ಇವಾಗ ಈ ಒಳಗಿನ ಇದೇನೈತಲ್ಲ ಇದರಲ್ಲಿ ಒಂದು ವ್ಯಾಲ್ಯೂ ಹಾಕಿದಾಗ ಇಕ್ವೇಶನ್ ಸ್ಯಾಟಿಸ್ಫೈ ಆಗಬೇಕು. ಇವಾಗ ಒಂದು ವ್ಯಾಲ್ಯೂ ಕೊಟ್ಟಿದ್ದಾನೆ 5, ಇದರಲ್ಲಿ 5 ಹಾಕ್ರಿ, ಇಕ್ವೇಶನ್ ಸ್ಯಾಟಿಸ್ಫೈ ಮಾಡಿರಿ. ಕೆ ಇದಲ್ಲೆಲ್ಲ 5, ಕೆ ಸ್ಕ್ವೇರ್ ಅದು 5 ಸ್ಕ್ವೇರ್ ಆಯಿತು ಮೈನಸ್ 5p ಆಯಿತು ಪ್ಲಸ್ ಕ್ಯೂ ಈಸ್ ಈಕ್ವಲ್ಸ್ ಟು 0. ಆಮೇಲೆ 5 25 ಮೈನಸ್ 5p ಪ್ಲಸ್ ಕ್ಯೂ ಈಸ್ ಈಕ್ವಲ್ಸ್ ಟು 0 ಬಂತು. ಇಷ್ಟೇ ಇಡ್ರಿ. ಎರಡನೇ ಇಕ್ವೇಶನ್ಗೆ ಬರೋಣ. ಇವಾಗ ಎರಡನೇ ಇಕ್ವೇಶನಲ್ಲಿ 2 ಹಾಕ್ರಿ. 2 ಸ್ಕ್ವೇರ್ ಅಂದರೆ 4 ಆಯ್ತು. 2 ಸ್ಕ್ವೇರ್ ಮೈನಸ್ 2p ಪ್ಲಸ್ 2q ಈಸ್ ಈಕ್ವಲ್ಸ್ ಟು 0. ಈ ಇಕ್ವೇಶನಲ್ಲಿ ಬನ್ನಿರಿ, ಇನ್ನೊಂದು ಸ್ವಲ್ಪ ಸಾಲ್ವ್ ಮಾಡೋಣ. 4 ಮೈನಸ್ 2p ಪ್ಲಸ್ 2q ಈಸ್ ಈಕ್ವಲ್ಸ್ ಟು 0. ಇವಾಗ 4 ಆ ಕಡೆ ತಗೊಳ್ಳೋಣ. 2 ಕಾಮನ್ ತಗೊಂಡು 2p ಮೈನಸ್ ಕ್ಯೂ ಈಸ್ ಈಕ್ವಲ್ಸ್ ಟು 4 ಬರುತ್ತೆ. ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ಸ್ ಟು 2 ಬಂತು. ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ಸ್ ಟು 2 ಬಂತು. ಇದೇ ಬಂತಲ್ಲ. ಇದು ಈ ಕಡೆ ಬಂದರೆ ಪ್ಲಸ್ 2p ಆಗುತ್ತೆ, ಇದು ಈ ಕಡೆ ಬಂದರೆ ಮೈನಸ್ 2q ಆಗುತ್ತೆ. 2 ಕಾಮನ್ ತೊಗೊಂಡ್ವಿ, ಪಿ ಮೈನಸ್ ಕ್ಯೂ 2 ಕ್ಯಾನ್ಸಲ್ ಆಯ್ತು. ಓಕೆ, ಪಿ ಮೈನಸ್ ಕ್ಯೂ ಈಸ್ ಈಕ್ವಲ್ಸ್ ಏನು ಬಂತು? 2 ಬಂತು. ಅದನ್ನೇ ಇದಕ್ಕೆ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 5p ಪ್ಲಸ್ ಕ್ಯೂ ಈಸ್ ಈಕ್ವಲ್ಸ್ ಟು ಬೇಡ 25 ಈ ಕಡೆ ಇಡೋಣ. ಇದು ಈ ಕಡೆ ಬಂದಾಗ 5p ಆಯಿತು ಮೈನಸ್ ಕ್ಯೂ ಈಸ್ ಈಕ್ವಲ್ಸ್ ಟು 25 ಆಗುತ್ತೆ. ಇದರಿಂದ ಪಿ ಮತ್ತು ಕ್ಯೂ ವ್ಯಾಲ್ಯೂ ಕಂಡುಹಿಡಿಬೇಕು. ಈಗ ನಾವು ಪಿ ಮತ್ತು ಕ್ಯೂ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಬೇಕಂತಂದ್ರೆ ಕ್ಯೂ ಇಲ್ಲೈತೆ ಎರಡು ಆ್ಯಡ್ ಮಾಡೋಣ, ಸಬ್ಸ್ಟ್ರಾಕ್ಟ್ ಮಾಡೋಣ. ಇದೇನಾಗುತ್ತೆ? ಪಿ ಆಮೇಲೆ ಮೈನಸ್ ಕ್ಯೂ ಈಸ್ ಈಕ್ವಲ್ಸ್ ಟು 2 ಅದ. ಎರಡಕ್ಕೂ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಇದು ಮೈನಸ್ ಪಿ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಮೈನಸ್ ಅಂದ್ರೆ 4p ಉಳಿತು, ಕ್ಯೂ ಕ್ಯಾನ್ಸಲ್ ಆಯಿತು. 4p ಈಸ್ ಈಕ್ವಲ್ಸ್ ಟು 2 ಆಯಿತು, 23 ಉಳಿತು. ಪಿ ವ್ಯಾಲ್ಯೂ ಬಂತು 23/4. ಪಿ ವ್ಯಾಲ್ಯೂ ಏನು ಬಂತು? 23/4. ಪಿ ವ್ಯಾಲ್ಯೂ 23/4 ಬಂತಂದ್ರೆ ಇದರಲ್ಲಿ ಹಾಕ್ರಿ ಡೈರೆಕ್ಟ್. 23 ಮೈನಸ್
2 ಈಸ್ ಈಕ್ವಲ್ಸ್ ಟು 23/4 ಮೈನಸ್ 2 ಈಸ್ ಈಕ್ವಲ್ ಟು ಕ್ಯೂ ಆಗುತ್ತೆ. ಇದರಲ್ಲಿ ಹಾಕ್ರಿ ಡೈರೆಕ್ಟ್. ಪಿದ ವ್ಯಾಲ್ಯೂ ಏನಂದ್ರೆ 23/4 ಮೈನಸ್ ಪಿ ಈ ಕಡೆ ಹೋಗಿ -2 ಈ ಕಡೆ ಬಂದು ಈಸ್ ಈಕ್ವಲ್ ಟು ಪಿ ಆಯಿತು. ಇದ್ರ ವ್ಯಾಲ್ಯೂ ಏನು ಬರ್ತದೆ 4 8 8 ಹೋಯ್ತು ಅಂದ್ರೆ ಇದರಲ್ಲಿ ಪಿದ ವ್ಯಾಲ್ಯೂ ಕ್ಯೂದ ವ್ಯಾಲ್ಯೂ ಏನು ಬರ್ತೈತಿ 4 ಎಲ್ ಸಿ ಎಮ್ 4 8 8 23ರಲ್ಲಿ ಹೋದ್ರೆ 3 ಹೋಯ್ತು 15 15/4 ಬಂತು. ಕ್ಯೂ ಈಸ್ ಈಕ್ವಲ್ಸ್ ಟು 15/4 ಬರುತ್ತೆ. ಕ್ಯೂ ಈಸ್ ಈಕ್ವಲ್ಸ್ ಟು 15/4. ಪಿ 23/4 ಕ್ಯೂ 15/4 ಅದನ್ನು ಇಲ್ಲಿ ಕಂಡು ಹಿಡಿಯತ್ತೆ ಹೇಳಿರೋದು. 2/15/4 ಪ್ಲಸ್ 23/4 ಈಸ್ ಈಕ್ವಲ್ಸ್ ಟು 15 ಮತ್ತು 23 ಸೇರಿಸಿದ್ರೆ 5 3 8 ಆಯ್ತು 38 ಆಯ್ತು. 38 ಡಿವೈಡೆಡ್ ಬೈ 4 8 2 2 ಅಂದರೆ 2 19 ಆನ್ಸರ್ 19 ಬಂತಿದೆ. ಸಾಲ್ವ್ ಮಾಡಿದಿರ ಅಂತ ಅನ್ಕೊಂತೀನಿ. 19 ಇಲ್ಲೇನು ಬಂದಿತ್ತು ಪಿ ಈಸ್ ಈಕ್ವಲ್ಸ್ ಟು 23/4 ಅಂತ ಬಂದಿತ್ತು. ಕ್ಯೂ ಈಸ್ ಈಕ್ವಲ್ಸ್ ಟು 15/4 ಅಂತ ಬಂದಿತ್ತು. ಇದೇ ವ್ಯಾಲ್ಯೂ ಇದರಲ್ಲಿ ಪುಟ್ ಮಾಡ್ರಿ. ಪಿ ಅಂದ್ರೆ ಏನು ಬರುತ್ತೆ 2 × 23/4 ಪ್ಲಸ್ 15/4 ಎರಡು ಆ್ಯಡ್ ಮಾಡಿದಾಗ 23 + 15 ಆ್ಯಡ್ ಮಾಡಿದಾಗ 8 + 3 38/4 ಬಂತು. 2 1 2 ಇದರಲ್ಲಿ 2 19 ದೆನ್ ವ್ಯಾಲ್ಯೂ ಏನು ಬಂತಿದ್ದದ್ದು ಡೈರೆಕ್ಟ್ ಆನ್ಸರ್ 19. ಆನ್ಸರ್ 19 ಬಂತು. ಆಪ್ಷನ್ ನಾನು ಯಾವುದಕ್ಕೂ ಹಾಕಕ್ಕೆ ಹೋಗಿಲ್ಲ, ಆಪ್ಷನ್ಸ್ ತಲೆ ಕೆಡ್ಸ್ಕೋಬೇಡ. ಇವತ್ತಿನ ಕ್ಲಾಸಿನ ಲಾಸ್ಟ್ ಕ್ವಶನ್ ಇದು, ಟ್ರೈ ಮಾಡ್ರಿ. ಇವತ್ತಿನ ಕ್ಲಾಸಿನ ಲಾಸ್ಟ್ ಕ್ವಶನ್. ಇಕ್ವೇಷನ್ 1 ಕೊಟ್ಟಿದ್ದಾನೆ, ಇಕ್ವೇಷನ್ 2 ಕೊಟ್ಟಿದ್ದಾನೆ. 1 ಆ್ಯಂಡ್ 2 ಎರಡು ಪಿ ಆ್ಯಂಡ್ ಕ್ಯೂ. ಒಂದನೇ ಇಕ್ವೇಷನ್ದು ಪಿ ಆ್ಯಂಡ್ ಕ್ಯೂ ರೂಟ್ಸ್ ಇದಾವೆ. ಎರಡನೇ ಇಕ್ವೇಷನ್ದು ಪಿ -1 ಆ್ಯಂಡ್ 3 ಇವೆರಡು ರೂಟ್ಸ್ ಇದಾವೆ. ಸೇಮ್ ಅದೇ ವ್ಯಾಲ್ಯೂ, ಅದೇ ರೀತಿ, ಅದೇ ಎಲ್ಲ ಸೇಮ್ ಹಂಗೆ ಕಂಡುಹಿಡಿಯೋದು. ಎರಡನೇದನ್ನು ಇಕ್ವೇಷನ್ 2ರಲ್ಲಿ 3 ಹಾಕ್ರಿ. 3 ಹಾಕೋಂತಳ ಏದು ವ್ಯಾಲ್ಯೂ ಸಿಗುತ್ತೆ, ಏದು ವ್ಯಾಲ್ಯೂ ಇಕ್ವೇಷನ್ 1ನಲ್ಲಿ ಪುಟ್ ಮಾಡಿರಿ. 1ನಲ್ಲಿ ಪುಟ್ ಮಾಡಿದ ತಕ್ಷಣ ಇಕ್ವೇಷನ್ 1 ಸೊಲ್ಯೂಷನ್ ಗೊತ್ತಾಗುತ್ತೆ. ಕೆದು ವ್ಯಾಲ್ಯೂ ಸಿಗುತ್ತೆ. ಕೆ ವ್ಯಾಲ್ಯೂ ಸಿಕ್ಕಿದ್ರೆ ಆನ್ಸರ್ ಸಿಗ್ಬಿಡುತ್ತೆ. ನೀವು ಫಸ್ಟಿಗೆ ಇಕ್ವೇಷನ್ 2 ಎರಡು ರೂಟ್ಸ್ಗಳು ಕಂಡುಹಿಡೀರಿ. ರೂಟ್ಗಳು ಹೆಂಗೆ ಕಂಡುಹಿಡಿತೀರ ಇಕ್ವೇಷನ್ 2 ಡೈರೆಕ್ಟ್ y ಪ್ಲೇಸಲ್ಲಿ 3 ಹಾಕ್ರಿ. ಏದು ವ್ಯಾಲ್ಯೂ ಸಿಗುತ್ತೆ ಒಂದು ಇಕ್ವೇಷನ್ ಫಾರ್ಮ್ ಮಾಡಿರಿ. y² - 9y ಪ್ಲಸ್ ಏದು ವ್ಯಾಲ್ಯೂ ಏನು ಬರ್ತೈತಿಲ್ಲ ಅದ್ರಲ್ಲಿ ಪುಟ್ ಮಾಡಿದ ತಕ್ಷಣ ನಿಮ್ಗೆ ಅದರ ಎರಡು ರೂಟ್ಸ್ಗಳು ಕಂಡುಹಿಡೀರಿ. ಆ ಎರಡು ರೂಟ್ಸ್ಗಳು ಕಂಡುಹಿಡಿಯೋದ್ರಿಂದ ನಿಮ್ಗೆ ಏನು ಸಿಗ್ತೈತಿ ಪಿ -1 ಆ್ಯಂಡ್ 3 ಎರಡು ಸಿಗ್ತಾವೆ. ಪಿ -1 ಸಿಗ್ತೈತಿ. ಪಿ -1 ಸಿಕ್ತು ಅಂತಂದರೆ ಪಿ ವ್ಯಾಲ್ಯೂ ಸಿಗ್ತೈತಿ. ಪಿ ವ್ಯಾಲ್ಯೂ ಒಂದೇ ಇಕ್ವೇಷನಲ್ಲಿ ಪುಟ್ ಮಾಡಿರಿ. ಪಿ ಅಂತಂದರೆ ಎಕ್ಸ್ ವ್ಯಾಲ್ಯೂ ಅಲ್ಲಿ ಕಂಡುಹಿಡೀರಿ. ಯಾಕಂದರೆ ಪಿ ಅನ್ನೋದು ಒಂದು ರೂಟ್ ಐತಿ ಇಕ್ವೇಷನ್ 1. ಟ್ರೈ ಮಾಡಿರಿ ನೀವು, ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮೆಥಡ್ ಆದರೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ನಾನು.
ಇವಾಗ ಕ್ವಶನ್ ಏನೈತೆ, ಒಂದು ಇಕ್ವೇಷನ್ ಕೊಟ್ಟಿದ್ದಾನೆ, ಎರಡನೇ ಇಕ್ವೇಷನ್ ಕೊಟ್ಟಿದ್ದಾನೆ, ಎರಡು ಇಕ್ವೇಷನ್ದು ರೂಟ್ಸ್ಗಳು ಕೊಟ್ಟಿದ್ದಾನೆ. ಒಂದನೇ ಇಕ್ವೇಷನ್ದು ಪಿ ಮತ್ತು ಕ್ಯೂ ರೂಟ್ಸ್ಗಳಿದ್ದಾವೆ, ಇದು ಒಂದನೇ ಇಕ್ವೇಷನ್ದು. ಎರಡನೇ ಇಕ್ವೇಷನ್ದು P-3 ಅಂತ ಎರಡು ರೂಟ್ ಕೊಟ್ಟಿದ್ದಾನೆ ಎರಡನೇ ಇಕ್ವೇಷನ್ದು. ಇದರಿಂದ ಏನು ಕಂಡುಹಿಡಿದಾನೆ ಅವನು, ಕೆ ಮತ್ತು ಪಿದು ಹೋಲ್ ಸ್ಕ್ವೇರ್ ಕಂಡುಹಿಡಿದಾನೆ. ಇಲ್ಲಿ ಕೆ ಒಂದು ವೇರಿಯೇಬಲ್ ಅದ, ಇಲ್ಲಿ ಇನ್ನೊಂದು ಪಿ ಅನ್ನೋದೇನದ ಒಂದು ರೂಟ್ ಅದ. ಇವಾಗ ನಾವು ಹೆಂಗೆ ಕಂಡುಹಿಡಬೇಕಿದಂತಂದ್ರೆ, ಮೊದಲು ಏದು ವ್ಯಾಲ್ಯೂ ಗೊತ್ತಾದರೆ ಈ ಒಂದನೇ ಇಕ್ವೇಷನಲ್ಲಿ ಎರಡು ಕಾನ್ಸ್ಟೆಂಟ್ಗಳಿದಾವೆ, ಒಂದು ಕೆ ಒಂದು ಎ, ಎರಡು ವೇರಿಯೇಬಲ್ಸ್ಗಳಿದ್ದಾವೆ. ಒಂದನೇ ಇಕ್ವೇಷನ್ ಎರಡು ವೇರಿಯೇಬಲ್ ಅದಾವ, ಪಿ ಮತ್ತು ಕ್ಯೂ ಅಂತ ವ್ಯಾಲ್ಯೂ ಕೊಟ್ಟಿದ್ದಾನೆ. ಒಂದನೇ ಇಕ್ವೇಷನ್ ಸಾಲ್ವ್ ಮಾಡೋಕ್ಕಾಗಂಗಿಲ್ಲ. ಇವಾಗ ಎರಡನೇ ಇಕ್ವೇಷನ್ಗೆ ಬರೋಣ. ಎರಡನೇ ಇಕ್ವೇಷನ್ದು ಒಂದು ರೂಟ್ ಕೊಟ್ಟಿದ್ದಾನೆ, ಇನ್ನೊಂದು P-1 ಅಂತ ಕೊಟ್ಟಿದ್ದಾನೆ. ಒಂದು ರೂಟ್ ಆಲ್ರೆಡಿ ಎರಡನೇ ಇಕ್ವೇಷನ್ ಇರೋದ್ರಿಂದ ಎರಡನೇ ಇಕ್ವೇಷನ್ ಫಸ್ಟಿಗೆ ಸಾಲ್ವ್ ಮಾಡೋಣ. y² - 9y ಪ್ಲಸ್ a = 10 ಐತೆ ಇಲ್ಲಿ, ಪ್ಲಸ್ a = 10. ಇವಾಗ ಆಲ್ರೆಡಿ ಒಂದು ರೂಟ್ ಕೊಟ್ಟಿದ್ದಾನೆ 3, ಅದಕ್ಕೆ ಡೈರೆಕ್ಟ್ ರೂಟನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. y ವ್ಯಾಲ್ಯೂ ಕೊಟ್ಟಿದ್ದಾನೆ 3² - 9 × 3 ಪ್ಲಸ್ a = 10 ಬಂತು. ಇದರಿಂದ a ಕಂಡುಹಿಡಿಬೋದು ನಾವು. 3 3 9 9 3 27 ಪ್ಲಸ್ a = 0, a = 10. ಇವೆಲ್ಲ ಈ ಕಡೆ ಬರ್ತವೆ. 9 ಹೋಯ್ತಂತ ಇದರಲ್ಲಿ, 9 ಹೋದ್ರೆ 18 ಉಳಿತೈತೆ. -18 ಬಂದು ಈ ಕಡೆ ಪ್ಲಸ್ 18 ಆಗುತ್ತೆ. ಎದ ವ್ಯಾಲ್ಯೂ ಏನು ಬಂತು, 28 ಬಂತು. ಎದ ವ್ಯಾಲ್ಯೂ 28 ಬಂತು. ಇದೇ ಇಕ್ವೇಷನಲ್ಲಿ ಎದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, y² - 9y ಪ್ಲಸ್ 28 = 0. ಇದರ ಎರಡು ರೂಟ್ಗಳು ಕಂಡುಹಿಡಬೇಕು. ಈಗ ನಾವು ಒಂದು ರೂಟ್ ಅಂದರೂ 3 ಅದ, ಇನ್ನೊಂದು ರೂಟ್ ಏನದ ಗೊತ್ತಿಲ್ಲ. ಒಂದು ರೂಟ್ 3 ಅದಂದಮೇಲೆ ಒಂದು ರೂಟ್ 3 ಅದಂದಮೇಲೆ ಸಮ್ ಆಫ್ ದ ರೂಟ್ ಫಾರ್ಮುಲಾ ಏನದ, ಆಲ್ಫಾ ಪ್ಲಸ್ ಬೀಟಾ = -b/a. ಡೈರೆಕ್ಟ್ ಆಗಿ ಕಂಡುಹಿಡೀರಿ -b/a ಮೂಲಕ. ಆಲ್ಫಾ ಅಂದ್ರೆ ಏನದ, ಆಲ್ರೆಡಿ ಒಂದು ವ್ಯಾಲ್ಯೂ ಗೊತ್ತೈತೆ ನಮಗೆ 3, ಪ್ಲಸ್ ಇನ್ನೊಂದು ರೂಟ್ ಗೊತ್ತಿಲ್ಲ, ಬೀಟಾ ಅಂತ ಹಂಗೆ ಇಡೋಣ. -b ಅಂತಂದ್ರೆ 9 ಅದ, 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 9 ಆಯ್ತು. ಬಿ ಈ ಕಡೆ ಹೋಗಿ 3 ಕಡೆ ಹೋಗಿ ಬೀಟಾ ಏನು ಬಂತು, 6 ಬಂತು. ಎರಡನೇ ರೂಟ್ ಇದ್ರದ್ದು 6 ಬಂತು. ಆ 6 P-1 = 6 ಆಯ್ತು. ದೆನ್ ಪಿದ ವ್ಯಾಲ್ಯೂ ಏನು ಸಿಗ್ತದೆ, ಈ ಕಡೆ 1 ಹೋಗಿ 7 ಬಂತು. ಪಿದ ವ್ಯಾಲ್ಯೂ 7 ಬಂತು. ಅಂದರೆ ಒಂದನೇ ರೂಟ್ ಇದ್ರದ್ದು 7 ಬಂತು, ಎರಡನೇ ರೂಟ್ ಗೊತ್ತಿಲ್ಲ. ಒಂದನೇ ರೂಟ್ ಇದರಲ್ಲಿ ಅಪ್ಲೈ ಹಾಕ್ರಿ, ಏದ ವ್ಯಾಲ್ಯೂ ಕೂಡ ಹಾಕ್ರಿ. ಕೆ ವ್ಯಾಲ್ಯೂ ಬೇಕಂತಂದ್ರೆ x² ಅದ, 1 ಸೆಕೆಂಡ್, ಓಕೆ 1 ಸೆಕೆಂಡು. ಕೆದ ವ್ಯಾಲ್ಯೂ ಬೇಕಂದ್ರೆ ಒಂದೇ ಇಕ್ವೇಷನ್ ಬರೀರಿ, x² - 11kx ಪ್ಲಸ್ a = 0. ಇದ್ರ ವ್ಯಾಲ್ಯೂ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎದ ವ್ಯಾಲ್ಯೂ ಏನಾಯ್ತು, ಎಕ್ಸ್ದ ವ್ಯಾಲ್ಯೂ ಒಂದು ವ್ಯಾಲ್ಯೂ ಸಿಕ್ಕಂದು ನಮಗೆ 7, ಅದಕ್ಕೋಸ್ಕರ 7² ಹಾಕ್ತೀವಿ. -11 × k × 7 ಆಯ್ತು, ಪ್ಲಸ್ ಎದ ವ್ಯಾಲ್ಯೂ 28 ಅದ, = 0. 7 ಅಂದ್ರೆ 9 ಆಯ್ತು, 49 ಆಯಿತು. -77k ಪ್ಲಸ್ 28 = 0. -77k ಈ ಕಡೆ ಬಂದು 77k ಆಯಿತು, = 49 + 28, 8 9 ಸೇರಿಸಿದ್ರೆ 7 ಬಂತು. 2ರಲ್ಲಿ 6 4 ಸೇರಿಸಿದ್ರೆ 6 6 1 7, 77 ಬಂತು. ದೆನ್ k = 1 ಬಂತು. 77 ಕ್ಯಾನ್ಸಲ್ ಆಗಿ k = 1 ಬಂತು. ಕೆದ ವ್ಯಾಲ್ಯೂ ಸಿಕ್ತು, ಪಿದ ವ್ಯಾಲ್ಯೂ ಸಿಕ್ತು. ಕೇಳಿದಾನೇನು, k + p ಹೋಲ್ ಸ್ಕ್ವೇರ್. k + p ಹೋಲ್ ಸ್ಕ್ವೇರ್ ಏನಾಗುತ್ತೆ, k + p ಹೋಲ್ ಸ್ಕ್ವೇರ್. ಕೆದ ವ್ಯಾಲ್ಯೂ 1 ಅದ, ಪಿದ ವ್ಯಾಲ್ಯೂ 7 ಅದ, ಹೋಲ್ ಸ್ಕ್ವೇರ್ ಮಾಡಿದ್ರೆ 8² ಬರ್ತದೆ. 8² ಅಂದರೆ 64. ಆನ್ಸರ್ 64 ಇದ್ರದ್ದು. ಕರೆಕ್ಟ್ ಆನ್ಸರ್ 64. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಈ ಪೂರ್ತಿ ಕ್ವಶನ್. ನಿಮ್ಗೆ ಈ ಕ್ವಶನಲ್ಲಿ ಏನಾರ ಡೌಟ್ ಇತ್ತು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇಲ್ಲಿವರೆಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಏನೇ ಒಂದು ಡೌಟ್ ಬರಲಿ, ಯಾವುದೇ ಕ್ವಶನಲ್ಲಿ ಡೌಟ್ ಬರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ಏನಾದ್ರು ನೀವು ಆ ಡೌಟ್ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋ ಸಿಲಾಲಜಂದು ಆಗಿರ್ತೈತಿ. ಮುಂದಿನ ವೀಕ್ ನಾಳೆ ನಾಡಿದ್ದು 2 ದಿನ ಕ್ಲಾಸಸ್ ಇರಂಗಿಲ್ಲ. ನಾಳೆ ನಾಳೆ ಸ್ಯಾಟರ್ಡೆ ಅಲ್ಲ, ಸ್ಯಾಟರ್ಡೆ ಸಂಡೇ 2 ದಿನ ಕ್ಲಾಸ್ ಇರಂಗಿಲ್ಲ. 2 ದಿನ ನಾನು ಕಂಟೆಂಟ್ ರೆಡಿ ಮಾಡೋಕ್ಕೋಸ್ಕರ ಟೈಮ್ ಬೇಕಾಗುತ್ತೆ. ಅದರ ಜೊತೆ ನಮ್ಮ ಬ್ಯಾಂಕ್ ವರ್ಕ್ ಕೂಡ ಇರ್ತೈತೆ. ಬ್ಯಾಂಕಲ್ಲಿ ಇವಾಗ ನಾವು ಆಫೀಸರ್ ಪೋಸ್ಟಲ್ಲಿ ಇದ್ದಾಗ ವರ್ಕ್ ಲೋಡ್ ಬೇರೆನೇ ಇರ್ತೈತೆ, ಕ್ಲರ್ಕ್ ಪೋಸ್ಟಲ್ಲಿ ಇರುವಾಗ ವರ್ಕ್ ಲೋಡ್ ಬೇರೆ ಇರ್ತೈತೆ. ಆಫೀಸರ್ ಪೋಸ್ಟಲ್ಲಿ ಇರೋದ್ರಿಂದ ಸ್ವಲ್ಪ ವರ್ಕ್ ಲೋಡ್ ಐತೆ, ಅದಕ್ಕೋಸ್ಕರ ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ಯಾಟರ್ಡೆ ಮತ್ತು ಸಂಡೇ ನಾನು ಕ್ಲಾಸಸ್ ಮಾಡೋಂಗಿಲ್ಲ. 2 ದಿನ ನಾನು PPT ಕಂಟೆಂಟ್ ರೆಡಿ ಮಾಡೋಕ್ಕೋಸ್ಕರ ಟೈಮ್ ಇಟ್ಟಿರ್ತೀನಿ. ಮತ್ತು ಮಂಡೆಯಿಂದ ನಾವು ರೀಸನಿಂಗ್ ಸ್ಟಾರ್ಟ್ ಮಾಡೋಣ. ರೀಸನಿಂಗ್ ಮಂಡೆಯಿಂದ
ನಾವು ಇನ್ಇಕ್ವಾಲಿಟಿ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಇನ್ಇಕ್ವಾಲಿಟಿ ಯಾಕಂತಂದರೆ ಈಗ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಸಿಂಬಲ್ ಕಂಪ್ಯಾರಿಸನ್ ಬಗ್ಗೆ ಸ್ವಲ್ಪ ನೋಡಿದ್ದೀವಿ. ಇನ್ಇಕ್ವಾಲಿಟಿ ಪೂರ್ತಿ ಸಿಂಬಲ್ ಕಂಪ್ಯಾರಿಸನ್ ಮೇಲೇ ಇರೋದ್ರಿಂದ ಆ ಇನ್ಇಕ್ವಾಲಿಟಿ ಚಾಪ್ಟರ್ ಕಂಪ್ಲೀಟಾಗಿ ಮಂಡೆಯಿಂದ ಫ್ರೈಡೇವರೆಗೂ 4 ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ. ಮುಂದಿನ ವೀಕ್ ಕಂಪ್ಲೀಟಾಗಿ ರೀಸನಿಂಗ್ ಆಗಿರುತ್ತೆ. ಕ್ಲಾಸಸನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ರಿ. ಆಮೇಲೆ ಯಾವುದೇ ಕ್ಲಾಸ್ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕಂಟಿನ್ಯೂಟಿ ತಪ್ಪತ್ತೆ ನಿಮ್ಮದೇ. ಹಿಂದಿನ ಕ್ಲಾಸ್ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಆ ವಿಡಿಯೋಗಳು ನೋಡ್ಕೋಬೋದು ನೀವು. ಓಕೆ, ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ದು ಏನೋ ಒಪಿನಿಯನ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಓಕೆ, ಮುಂದಿನ ಕ್ಲಾಸಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.